ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. 7ನೇ ತಾರೀಕು ಜುಲೈ 2024 ಭಾನುವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಪುಷ್ಯ ನಕ್ಷತ್ರ, ಹರ್ಷಣ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಈ ವಾರ ಹೇಗಿದೆ ಅನ್ನುವುದಕ್ಕೂ ಮೊದಲು ವನವಾಸದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಧರ್ಮರಾಯರ ಹತ್ರ ಹಲವಾರು ಋಷಿ ಮುನಿಗಳು ಜೊತೆ ಚರ್ಚೆ, ನಿರಂತರ ಧ್ಯಾನ, ಆ ಮುಂದೆ ಬರುವ ಆ ಪ್ರಳಯಕ್ಕೆ, ಯುದ್ಧಕ್ಕೆ ಸಿದ್ಧತೆ, ಆ ಕಾಡಲ್ಲೇ ಕುಳಿತುಕೊಂಡು ಸಿದ್ಧತೆ. ಅದಕ್ಕೋಸ್ಕರ ಧರ್ಮ ಚರ್ಚೆಗಳು, ಸಂವಾದಗಳು, ಹಲವಾರು ಋಷಿ ಮುನಿಗಳ ಜೊತೆ, ಮಾರ್ಕಂಡೇಯರಿಂದ ಹಿಡಿದು ಸೂತ ಮುನಿಗಳಿಂದ ಹಿಡಿದು ಎಲ್ಲರ ಜೊತೆ ಈ ಚರ್ಚೆಯಲ್ಲಿರಬೇಕಾದ್ರೆ ಒಮ್ಮೆ ಕೃಷ್ಣರು ಬರ್ತಾರೆ. ಎಷ್ಟಾದರೂ ಭಾವಯ್ಯ, ಆ ಒಂದು ಸಂಕಟ, ಆ ಒಂದು ಬಾಧೆ ಇರುತ್ತಲ್ವಾ. ಕೃಷ್ಣ ಎಷ್ಟಾದರೂ ಭಗವಂತ. ಅವನ ಹತ್ರ ತಮ್ಮ ನೋವನ್ನು ಈ ಪಾಂಡವರು, ದ್ರೌಪದಿ ತೋಡ್ಕೋತಾರೆ. ಇಷ್ಟು ಧರ್ಮವಂತರಾಗಿದ್ದು ಕೂಡ ನಮಗೆ ಯಾಕೆ ಈ ಥರ ಮೋಸ ಆಗೋಯಿತು ಕೃಷ್ಣ? ಇಷ್ಟು ನೋವು ತಿನ್ನಬೇಕಾ ನಾವು ಅಂತ ಕೇಳ್ತಾರೆ. ಎಷ್ಟು ಚೆನ್ನಾಗಿ ಕೃಷ್ಣಯ್ಯ ಒಂದು ಮಾತು ಹೇಳ್ತಾರೆ ಗೊತ್ತಾ? ನಮ್ಮನ್ನು ಮೋಸ ಮಾಡಿದವ್ರಿಗೂ ಕೂಡ ನಾವು ಒಂದು ತುಂಬ ಹೃದಯದ ನಮಸ್ಕಾರ ಮಾಡಬೇಕು, ಧನ್ಯವಾದ ಹೇಳಬೇಕು. ಧರ್ಮರಾಯ ಭಾವ ಮಾಡಬೇಕು. ಧರ್ಮರಾಯರು, ಭೀಮ, ಅರ್ಜುನ, ದ್ರೌಪದಿ ಎಲ್ಲ ಹೆಂಗೆ ನೋಡ್ತಾರೆ. ಹೌದು, ಯಾಕೆಂದ್ರೆ ಅಂಥವರನ್ನ ನಾವು ಭೇಟಿ ಮಾಡದೇ ಇದ್ದಿದ್ರೆ ಜೀವನದ ಅರ್ಥನೇ ಗೊತ್ತಾಗ್ತಿರ್ಲಿಲ್ಲ. ನಾವೇನು ಗೊತ್ತಾ, ಒಂದು ಸುಳ್ಳು ಭ್ರಮೆಯಲ್ಲಿ ಬದುಕ್ತೇವೆ, ಒಂದು ಬ್ರಹ್ಮಾಲೋಕದಲ್ಲಿ ಬದುಕ್ತೇವೆ. ಎಲ್ಲರೂ ಒಳ್ಳೆಯವರು, ಎಲ್ಲವೂ ಒಳ್ಳೇದಾಗ್ತಿದೆ. ನನ್ನ ಜೊತೆಲಿರೋರೆಲ್ಲ ಒಳ್ಳೆಯವರು, ನಮ್ಮನೆಯವರು, ನನ್ನ ಸ್ನೇಹಿತನ, ನನ್ನ ಮಗನಂತವನು, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನಿದು. ಇವತ್ತು ನೋಡಿ ಶನಿ ವಕ್ರ, ಎಂತೆಂಥ ಮೋಸಗಳು. ಇನ್ನೊಂದು ದೊರೆಮಟ್ಟದ ವ್ಯಕ್ತಿಗಳೇ ಮೋಸ, ದೊರೆಮಟ್ಟದ ಅಧಿಕಾರಿಗಳೇ ಮೋಸ, ಗುರುಮಟ್ಟದ ವ್ಯಕ್ತಿಗಳೇ ಮೋಸ, ಆಚಾರ್ಯ ಮಟ್ಟದ ವ್ಯಕ್ತಿಗಳೇ ಮೋಸ. ಯಾರನ್ನು ನಂಬೋದು ನಾವು? ನಮ್ಮನ್ನ ದಾರಿ ತೋರಿಸೋರೇ ದಾರಿ ತಪ್ಪಿಸ್ತಿದ್ದಾರೆ. ನಮ್ಮನ್ನ ರಕ್ಷಿಸೋರೇ ನಮಗೆ ಬೆನ್ನಿಗೆ ಚೂರಿ ಹಾಕುವಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ, ಎದೆಗೆ ಚೂರಿ. ಏನು ತಪ್ಪು ಲೆಕ್ಕಾಚಾರಗಳು, ತಪ್ಪು ಭಾವಗಳು. ನಾವೊಂದು ಭ್ರಮೆಯಲ್ಲಿ ಕುಳಿತುಕೊಂಡಿದ್ದೇವೆ. ಆದರೆ ಅಪ್ಪಳಿಸಿ, ಒಂದು ಬಿರುಗಾಳಿ ಅಪ್ಪಳಿಸಿದಾಗ, ನಮಗೊಂದು ಮೋಸ ನಡೆದಾಗ, ಇಂಥವ್ರು ನೀವು ಲಾಭಕ್ಕಿರೋವರೆಗೂ, ನೀವು ಲಾಭಕ್ಕೆ ಇರುವವರೆಗೆ ಪ್ರಕೃತಿಯ ನಿಯಮ. ನಿಮ್ಮಿಂದ ಲಾಭ ಇಲ್ಲ ಅಂದಾಗ ನೋಡಿ ಆ ವ್ಯಕ್ತಿ ಮಾಡೋದು. ಅದಕ್ಕೆ ಕೃಷ್ಣ ಹೇಳೋದು, ನಮಗೆ ಮೋಸ ಮಾಡಿದವರಿಗೂ, ನಮಗೆ ನೋವು ಕೊಟ್ಟವರಿಗೂ, ನಮಗೆ ದ್ರೋಹ ಬಗೆದವರಿಗೂ ಎಲ್ಲದರಲ್ಲೂ ಅಪ್ಲೈ ಮಾಡ್ಕೊಳ್ಳಿ. ನಾವೊಂದು ಧನ್ಯವಾದ ಹೇಳಬೇಕು. ಬಾ, ಇಂಥವನ ಜೊತೆಲ್ಲ ವ್ಯವಹಾರ ಮಾಡಿದ್ದು, ನಾವು ಹಾಳಾದ್ರೂ ಸರಿ ಅವನಿಗೆ ಅವನ ಲಾಭವೇ ಮುಖ್ಯ. ನಮ್ಮ ಗುರುಗಳಿಗೊಬ್ಬ ನೋಟಿಸ್ ಕಳಿಸ್ತಾನೆ ಕೋರ್ಟಿಂದ, ಅವನ ಲಾಭವೇ ಮುಖ್ಯ. ಮನೆ ಹೋಗಿದೆ, ಬದುಕೋಗಿದೆ, ಅವ್ರು ಏನೋ ಒಂದು ಮಾಡ್ಕೊಂಡು ಏನೋ ಒಂದು. ನಾ ಹೇಳಿದ್ದೆ, ಇಂಥ ಮೂರ್ಖರನ್ನು ನಂಬೇಡಿ ಗುರುಗಳೇ, ನಿಮ್ಮಿಂದ ತಿಂದಿದ್ದಾರೆ. ಅವರು ಲಾಭ ಇರೋವ್ರಿಗೆ ತಿಂದಿದ್ದಾರೆ. ಇವತ್ತು ಅವ್ರಿಗೊಂದು ಸಣ್ಣ ಲಾಭ ಬರಲಿಲ್ಲ ಅಂತ ಹೇಳಿದ ತಕ್ಷಣ ನೋಟಿಸು, ಲೆಕ್ಕಾಚಾರ, ಇನ್ನೊಂದು ಅಂತ ಹೇಳ್ಬಿಟ್ಟು. ಹಾಗೆಯೇ ಅವ್ರಿಗೆ ಧನ್ಯವಾದ ಹೇಳ್ಬೇಕು ಗುರುಗಳೇ ಅಂತ ಅವ್ರು ನೋವಲ್ಲಿದ್ದಾಗ. ಯಾಕೆಂದ್ರೆ ಇನ್ನು ಜೀವಮಾನದಲ್ಲಿ ನಾವು ಒಂದು ಕಲಿತ ಬಹುದೊಡ್ಡ ಪಾಠ ಏನು ಗೊತ್ತಾ? ನಂಬಿಕೆ. ನಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು, ಇನ್ನೊಬ್ಬರ ಮೇಲೆ ನಂಬಿಕೆ ಅಲ್ಲ. ಅದು ಕಲಿಸಿದ ಒಂದು ದೊಡ್ಡ ಪಾಠ. ಮೋಸ ಮಾಡಿದವರಿಗೆ, ದ್ರೋಹ ಮಾಡಿದವರಿಗೆ
ತುಂಬಾ ಧನ್ಯವಾದ ಹೇಳಿ. ನಿಜ ಹೇಳ್ತಾನೆ, ನಾನು ಸೂತೋಗ್ಬಿಟ್ಟೆ ಅನ್ಕೋಬೇಡಿ. ಒಂದು ಮಗು ಬರುತ್ತೆ, ಹೆಣ್ಮಗು ಅರ್ದ್ಬಿಟ್ಟಿದ್ದಾನೆ, 7 ತಾಂಬೂಲ ಸಪ್ತಪದಿ ದೋಷ ಪುಟ್ಟ ಅಂತ. ಹೆಸರು ಹಾಗೇ ಇದೆ, ಹೂವಿನ ಹೆಸರು, ಬಿಡಿಸಿಡೋದಕ್ಕೆ ಹೋಗಲ್ಲ. ಹೂವಿನ ಹೆಸರಿನ ಯಾವುದೇ ಹೆಣ್ಣು ಮಗುವಿಗೆ, ಸುಮಾ ಇರ್ಬೋದು, ಪುಷ್ಪ ಇರ್ಬೋದು, ರೋಜಾ ಇರ್ಬೋದು, ಮಲ್ಲಿಗೆ ಇರ್ಬೋದು, ನೀವು ಆ ಹೆಸರುಗಳಲ್ಲಿದ್ದರೆ, ಪುಷ್ಪದ ಹೆಸರಿನಲ್ಲಿದ್ದರೆ ಎಷ್ಟು ನೋವು ತಿಂದಿದ್ದೀರಿ ಹೇಳಿ ಮಕ್ಕಳೇ. ನನ್ನ ಅನುಭವ ಇದು. ಎಷ್ಟು ಲಕ್ಷ ಜಾತಕ ನೋಡಿದೇನೋ, ಆ ಸುಗಂಧ ಬೀರೋವರೆಗೆ ಅಷ್ಟೆ. ಯಾಕೋ ಗೊತ್ತಿಲ್ಲ, ನನಗೂ ಅದು ಆಶ್ಚರ್ಯವೇ. ಬಾಡಿ ಹೋಗಿದ ತಕ್ಷಣ ಎತ್ಕೊಂಡೋಗಿ ಮಾಲಿನ್ಯ ಅಂತ ಬಿಸಾಕ್ತಾರೆ. ಬಳಸೋವರೆಗಷ್ಟೇ. ಸುಮಾ ಅಂತ ತಗೊಳ್ಳಿ, ರೋಜಾ ಹೂವು ಅಂತ, ರೋಜಾ ಅಂತ ಹೆಸರಿಟ್ಕೊಂಡಿದ್ದಾರೆ. ಪುಷ್ಪ ಅವರು ಅಷ್ಟೇ, ಮಲ್ಲಿಗ, ಸೇವಂತಿ ಅಂತಾನೂ ಹೆಸರಿಟ್ಕೊಂಡಿರ್ತಾರೆ ಕೆಲವರು, ಕೊಟ್ಟಿರುತ್ತೆ ಭಗವಂತ. ಅಲ್ಲೊಂದು ನೋವು ತಪ್ಪಿದ್ದೆಲ್ಲ ತಂದಿರೋದು ಸಪ್ತಪತಿಯೇ. 3 ಲಕ್ಷ ಸಂಬಳ ಬರುತ್ತಂತೆ ಪುಣ್ಯಾತ್ಮನಿಗೆ. ಮದುವೆಯಾಗ 10 ವರ್ಷ ಆಗಿದೆ. ತಗೋಪುಟ್ಟ ಇಟ್ಕೊ 30,000 ರೂಪಾಯಿ ಮನೆಗೆ, ಕುಟುಂಬಕ್ಕೆ. ಎಂಥದ್ದು ಇಲ್ಲ, ಬರುತ್ತೆ. ನಿನ್ನ ಜವಾಬ್ದಾರಿ ಯಾಕೆ ಮರಿಬೇಕು? ಕೊಡೋದು ಕೊಟ್ಬಿಡ್ಬೇಕಪ್ಪ. ನೀನು ಕೊಟ್ಟು ಬಿಡಬೇಕು. ನೀನು ಮಲಗಲಿಲ್ಲ, ನೀನು ಇನ್ನೊಂದು ಮಾಡಲಿಲ್ಲ. ನಿನ್ನ ಮನೆಗೆ ವಾಚ್ಮನ್ ಯಾಕೆ? ನಿನ್ನ ಮನೆಯವರಿಗೆ ದಾದಿ ಯಾಕೆ? ಹೌದು, ಸೇವೆ ಮಾಡಿದಾಳೆ. ನಿನ್ನ ಮನೇಲಿ ಪಾತ್ರೆ ತೊಳೆದ, ಒಂದು ಪಾತ್ರೆ ತೊಳೆದಕ್ಕೆ 5,000 ಇದೆ. ಮನೆ ಒರೆಸೋದಕ್ಕೆ 5,000 ಇದೆ. ಅಡಿಗೆ ಮಾಡೋದಕ್ಕೆ 10,000 ತಗೋತಾರೆ. ಮಗುನ ಕೇರ್ ಟೇಕ್ ಮಾಡೋಕೆ 15,000 ತಗೋತಾರೆ. ಯಾರಾದ್ರೂ ಹಿರಿಯರಿದ್ರೆ ಅವ್ರಿಗೆ ಮಾತ್ರೆ, ಟೈಮ್ಗೆ ಒಂದು ಇಂಜೆಕ್ಷನ್, ಇನ್ಸುಲಿನ್, ಟ್ಯಾಬ್ಲೆಟ್, BP ಟ್ಯಾಬ್ಲೆಟ್, ಇನ್ನೊಂದು ತುತ್ತು ಹಿಂಗೆ ರೆಡಿ ಮಾಡಿ ಊಟ ಹಿಂಗೆ ಇಡೋದಕ್ಕೆ ಮಿನಿಮಮ್ 15,000 ರಿಂದ 25,000 ತಗೋತಾರೆ. ಅದನ್ನ ಲೆಕ್ಕ ತಗೊಂಡು ಅವ್ನು 1 ಲಕ್ಷ ಕೊಡಬೇಕು. ಅವನ ಮಗುಗೆ ಡೈಪರ್ ಯಾರು ಹಾಕೋದು, ಸ್ನಾನ ಯಾರು ಮಾಡಿಸೋದು, ಅಡಿಗೆ ಮಾಡಿ ತಿನ್ಸೋದು ಯಾರು, ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಯಾರು, ಟ್ಯೂಷನ್ ಹೇಳ್ಕೊಡೋದು ಯಾರು? ಟ್ಯೂಷನ್ ಫೀಸ್ ಎಷ್ಟು ಹೇಳಿ? ಕರ್ಕೊಂಡ್ಬರೋದಕ್ಕೆ ಡ್ರೈವರ್ಗೆ ಎಷ್ಟು ಕೊಡ್ತೀವಿ ಹೇಳಿ? ಒಂದು ದಾದಿ ಅಸಿಸ್ಟೆಂಟ್ ಇಟ್ರೆ ಎಷ್ಟು ಹೇಳಿ? ಇದೆಲ್ಲ ತಗೊಂಡ್ರೆ 1.5 ಲಕ್ಷ ಕೊಡ್ಬೇಕು ಅವನು. ಅಷ್ಟಾದ್ರೂ ಕೆಲಸದವಳ ಅಂತ ಅನ್ಕೊಂಡಾದ್ರೂ ಕೊಡ್ಬೇಕು ಮಗಳೇ. ಮನೆಗೆ ಕಾವಲು ವಾಚ್ಮನ್ ಇದ್ದಾರೆ. ಒಂದು ವಾಚ್ಮನ್ 24 hours ಕಡಿಮೆ ಅಂದ್ರೂ 40,000 ಕೊಡ್ಬೇಕು. ಡೇ ಅಂಡ್ ನೈಟು ಕೆಮ್ಮಿದ ತಕ್ಷಣ ಎದ್ದು ಓಡಿ ಮಾಡಿ. ಮಗು ಬಿಕ್ಕಿ ಬಿಕ್ಕಿ ಹೇಳುತ್ತೆ ಮಕ್ಕಳೇ. ಇನ್ನೂ ಈ ಮೋಸಗಾರ ನಂಬ್ಕೊಂಡು ಕೂತಿದೀಯೇನೋ ನಿನ್ ಮಗು ಅಂದೆ ನಾನು. ಅವನಿಗೊಂದು ಧನ್ಯವಾದ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಎದ್ದು ಬಿಡು. 1 ವಾರ ಓಕೆ, 1 ತಿಂಗಳು ಓಕೆ, ಏನೋ ಕಷ್ಟ ಬಂದಿದೆ ಕೊಡ್ಲಿಕ್ಕಾಗ್ಲಿಲ್ಲ, ಒಪ್ಕೊಳ್ಳೋಣ. ಯಾವುದೋ ಒಂದು ಸಮಸ್ಯೆಲಿ ನಾನು ಸಿಲ್ಕ್ ಹಾಕೋಬಿಟ್ಟು ಕಡಿಮೆ ಅಂದ್ರೆ 2-3 ವರ್ಷ ನನ್ನ ಮನೆಗೆ ದುಡ್ಡೇ ಕೊಟ್ಟಿಲ್ಲ, ಈಗಲೂ ಇಲ್ಲ, ಏನೋ ಒಂದು ಚಿಲ್ಲರೆ ಪಲ್ರೆ ಇನ್ನೊಂದು ಅಂತ ನಿಭಾಯಿಸಿದ ತಾಯಿ ಜೀವ. ಕೇಳಿಲ್ಲ, ದುಃಖ ತಗೊಂಡಿಲ್ಲ, ಬಾಧೆ ತಗೊಂಡಿಲ್ಲ, ಯಾಕ್ರಿ ಹೀಗೆ ಮಾಡಿದ್ರಿ ಅಂತ. ನಮಗೆ ಮೋಸ ಮಾಡಿದವರಿಗೆ ನಾವು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಜೀವನದ ಬಹುದೊಡ್ಡ ಅರ್ಥವನ್ನ ಕಲಿಸಿದ್ದಾರೆ. ಹೌದು, ಇದನ್ನೇ ಕೃಷ್ಣ ಹೇಳೋದು ಧರ್ಮರಾಯರಿಗೆ, ಧನ್ಯವಾದ ಹೇಳು ಇನ್ಮೇಲೆ. ಈ ರೀತಿ ಹೀಗೆ ಹಿಂಗೆ ಅನ್ನತಕ್ಕಂಥ ಭಾವಾರ್ಥ ಇದೆಯಲ್ಲ, ಇದಕ್ಕೆ ಹೇಳು ಧನ್ಯವಾದ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಯೋಚನೆ ಮಾಡಿ ನೋಡಿ. ತುಂಬಾ ಜನ ಕೊರಗ್ತಾರೆ, ನಾವು ಮೋಸ ಹೋಗ್ಬಿಟ್ವಿ ಅಂತ. ವಿ ಆರ್ ಲರ್ನ್ಡ್ ಎ ಬಿಗ್ಗೆಸ್ಟ್ ಲೆಸನ್ ಇಂಥ ಮೂರ್ಖರ ಜೊತೆ ನಾವು ಕುಳಿತು. ಇನ್ನು ಮೇಲೆ ನಾವು ಈ ಮೂರ್ಖರು ನಂಬ್ತೇವಾ? ಇನ್ನು ಮೇಲೆ ನಾವು ಇಂಥ ಒಂದು ವ್ಯವಸ್ಥೆ ಕೆಲಸ ನಿಜವಾಗ್ಲೂ ಮಾಡೋಲ್ಲ. ಸಾಯ್ತಿದ್ದೀನಿ ಅಂದ್ರೆ 10 ರೂಪಾಯಿ ಕೈ ಕೊಡಕ್ ಬರೋಲ್ಲ. ಯಾಕಂದ್ರೆ ನಾವೊಂದು ಭ್ರಮೇಲಿ ಬದುಕ್ತಿದ್ವಿ. ಇದಾನ್ ಕಣೋ ಅವನು, ನೀನ್ ಹಾಳಾಗೋಗೋ, ನೀನ್ ಎದೆ ಮೇಲೆ ಕಲ್ಲು ಬಂಡೆ ಇದ್ದರು. ನಾನು ನೋಡಿದ್ದೇನೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ ನೋಡಿ. ಮೊನ್ನೆ ಒಂದು ಎಷ್ಟು ನಿಜವೋ ಎಷ್ಟು ಕಥೆಯೋ ಗೊತ್ತಿಲ್ಲ, ಆದ್ರೆ ನಾನು ಯಾವಾಗ್ಲೂ 25 ವರ್ಷದ ಹಿಂದ್ಗಡೆ ನೋಡಿದ್ದೇನೆ. ಜಯಕುಮಾರ್ ಅಂತ ನನ್ನ ಸಹಪಾಠಿ, 30 ವರ್ಷದ ಹಿಂದ್ಗಡೆ ಒಂದು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ, ನಾನು ಕಾಲೇಜ್ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪುಣ್ಯಾತ್ಮ ಏನ್ ಮಾಡ್ತಾನೆ ಗೊತ್ತಾ, ಸತ್ತು ಹೆಣ ತಗೊಬಂದಿದ್ದೇವೆ. ಆ ಮೆಡಿಕಲ್ ಕಾಲೇಜಲ್ಲಿ ಓದ್ಬೇಕು ಸ್ಟೂಡೆಂಟ್ಸು, ಡಾಕ್ಟರ್ಸು, ಪ್ರೊಫೆಸರ್ಸು, ಅನಾಟಮಿ ಡಿಪಾರ್ಟ್ಮೆಂಟ್ಗೆ. ಸತ್ತ ಹೆಣದ ಮೇಲೆ ಇರತಕ್ಕಂಥ ಆ ಒಂದು ಕಿವಿಯ ಓಲೆಗೆ ಕೈ ಹಾಕಿದ್ದ. ಕೈಯಲ್ಲಿರೋ ಉಂಗುರ ಪಳಪಳ ಅಂತಿದೆ. ಈ ಒಂದು ಉಮಾಗೊಳ್ಳೆ ಪಳಪಳ ಅಂತ ಹೊಳೆಯೋದು.
ಯಾರೋ ದಾನ ಮಾಡಿದ ಶರೀರ, ಎಷ್ಟೋ ವರ್ಷ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ, ನಾವು ಓದ್ಲಿಕ್ಕೆ ತಗೊಬಂದಿದ್ದೇವೆ, ನಾನು ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ, ಹಣ ಅದಲ್ಲ ಬಿಡೋಣ ಏನಣ ನಿಂಗೆ ಗೊತ್ತಿಲ್ಲ. ಕತ್ತರಿಸ ಮನುಷ್ಯ ತಗೊಂಡೋದ್ರೆ ಅದು ಉಮಾ ಗೋಲ್ಡ್ ಅಂತ ಹೇಳ್ದೆ, ಅದು ಎಷ್ಟು ನಿಜವೋ ನನಗೆ ಗೊತ್ತಿಲ್ಲ. ಸತ್ತ ಹೆಣದ ಮೇಲೆ ಕೂಡ ಇರುವ ಒಡವೆಯನ್ನ, ಮೊಬೈಲನ್ನ ಇವತ್ತು ತಗೊಂಡೋಗುವಂತ ನರಹಂತಕರು ಹುಟ್ಟುಬಿಟ್ಟಿದ್ದಾರೆ. ಮೊನ್ನೆ ನೋಟಿಸ್ ಕೊಟ್ಟವರು ಕೂಡ ಅಂಥದ್ದೇ ವ್ಯಕ್ತಿಗಳು. ಈ ಥರ ಎಷ್ಟು ಜನ ಮಾಡಿಲ್ಲ ನಿಮ್ಮ ಹತ್ರ? ಏನೋ ಕಷ್ಟಪಟ್ಟು ಸಾಲ. ಮೊನ್ನೆ ನೋಡಿ ಒಬ್ಬ ಪ್ರೊಡ್ಯೂಸರು ಯಾವುದೋ ಒಂದು ಮೂವಿ ಮಾಡಿದ್ದಾರೆ, ಎಲ್ಲೋ ಒಂದು ಲಾಭ ನಷ್ಟ ಆಮೇಲೆ 5 ಕೋಟಿಗೆ 11 ಕೋಟಿವರೆಗೂ ಕೊಟ್ಟಿದ್ರು ಕೂಡ ಬರ್ತಿಲ್ಲ ಅಂತ ಅವರು ಪೊಲೀಸ್ ಕಂಪ್ಲೇಂಟ್, ನ್ಯಾಯಾಲಯದ ಪರಿಧಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನ್ಯಾಯವೇ ದೇವರು ಅಂತ ಬಿಡೋಲ್ಲ ಮಕ್ಕಳೇ. ಕೃಷ್ಣ ಅವತ್ತೇ ಹೇಳಿದ್ದಾರೆ ದ್ವಾಪರ ಯುಗದಲ್ಲಿ, ಮೋಸ ಮಾಡಿದವರನ್ನ ನಾವು ತುಂಬಾ ಕೃತಜ್ಞತಾ ಭಾವದಿಂದ ದೀಪ ಹಚ್ಚಬೇಕು. ಬಾ, ನಮ್ಮ ಮಗನೇ ನಮಗೆ ಮೋಸ ಮಾಡ್ಬಿಟ್ಟು ಇನ್ನು ಜೀವನದಲ್ಲಿ ಇನ್ನು ಮಗ ಅಂತ ಹೇಳ್ಕೊಂಡು ಬರೋನು, ಅಣ್ಣ ನಾನು ಶಿಷ್ಯ ಅಂತ ಹೇಳ್ಕೊಂಡು ಬರೋನು, ತಮ್ಮ ಅಂತ ಹೇಳ್ಕೊಂಡ್ ಬರೋನು, ಅಣ್ಣ ಅಂತ ಹೇಳ್ಕೊಂಡ್ ಬರೋನು, ಗುರುಗಳೇ ಅಂತ ಹೇಳ್ಕೊಂಡ್ ಬರೋನು ನಾವು ನಂಬ್ತೀವ. ಜೀವನದ ಬಹುದೊಡ್ಡ ಪಾಠ ಕಲಿಸ್ಬಿಟ್ಟಿದ್ದಾರೆ, ಬಹುದೊಡ್ಡ ಪಾಠ. ಇದು ನಡೀತಿರುತ್ತೆ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ. ನೋಡಿ, ನಾನು ಅದಕ್ಕೆ ನನ್ನ ಗುರುಗಳು ಹೇಳೋ ಒಂದು ಮಾತು, ನಮ್ಮ ಸರ್ಕಲ್ ದೊಡ್ಡದಿದ್ದಷ್ಟು ನೋವು ಜಾಸ್ತಿ, ನಮ್ಮ ಸರ್ಕಲ್ ಇದ್ದಷ್ಟು, ನಮ್ಮ ಬೌಂಡ್ರಿಗಳು ಚಿಕ್ಕದಿದ್ದಷ್ಟು ತುಂಬಾ ಆನಂದವಾಗಿರ್ತೀವಿ. ಇನ್ನೊಬ್ಬರ ತೃಪ್ತಿಗೋಸ್ಕರ ಬದುಕ್ತಿರ್ತೀವಿ, ನಮ್ಮ ತೃಪ್ತಿಗಲ್ಲ. ಏನೋ ಮನೆ ಆಗಿಲ್ವೇನೋ, ಏನೋ ಇದು ಮಾಡಿಲ್ವೇನೋ, ಏನೋ ಅದು ಮಾಡಿಲ್ವೇನೋ. ಅದೇ ನಾವು ಏಕಾಂಗಿಯಾಗಿದ್ದಾಗ ನಮಗೇನೋ ದುಡ್ದಿದೀವಿ, ಏನೋ ಮಾಡ್ಕೊಂಡಿದೀವಿ, ಅಚ್ಚುಕಟ್ಟೆ ಬದುಕು. ಒಂದು 4 ಜನಕ್ಕೆ ಅಂತ. ಇವತ್ತು ಕಲಿಯುಗದಲ್ಲಿ 4 ಜನ ಖಂಡಿತ ಇಲ್ಲ. 4 ಜನಕ್ಕೆ ಅನ್ನ ಇಡೋದು, 4 ಜನಕ್ಕೆ ನೆರಳು ಕೊಡೋದು ಖಂಡಿತ ನಿಮ್ಮ ಮಟ್ಟಕ್ಕೆ ನಾನು ಹೇಳ್ತೇನೆ ನೋಡಿ. ಅದನ್ನೇ ಧರ್ಮರಾಯರು ಮಾಡಿದ. ಅದಕ್ಕೇ ಕೃಷ್ಣನ್ ಹೇಳೋದು, ಎಲ್ರು ವಸುದೈವ ಕುಟುಂಬಕ್ಕೆ ಮಂದಿಯಲ್ಲೋ ಪೆದ್ದ, ಎಲ್ರೂ ಚೆನ್ನಾಗಿರ್ಲಿ ಅಂದಿಯಲ್ಲೋ ಪೆದ್ದ, ನನ್ನವರು ನಮ್ಮವರು ಅಂದಿಯಲ್ಲೋ ಪೆದ್ದ. ಅವರೇ ಸೇರ್ಕೊಂಡು ತಂತ್ರ ಮಾಡಿ ಬಿದ್ದಿದ್ದಾನೆ ಮನುಷ್ಯ. ತಿರುಗಾಲಕ್ಕೆ ಕಾಡಕ್ಕೆ ಬಂದು ಅವ್ರು ಆರ್ಭಟ ತೋರಿಸ್ತಾರೆ. ಇವತ್ತಿರೋದು ಹಾಗೆ ಸುತ್ತಮುತ್ತ ನೆನಪಿಟ್ಟುಕೊಳ್ಳಿ, ಧನ್ಯವಾದ ಹೇಳಬೇಡಿ. ಜೀವಮಾನದಲ್ಲಿ ಪ್ರತಿ ಹೆಜ್ಜೆಯೂ ನಿಮ್ಮನ್ನ ಎಚ್ಚರಿಕೆಯಿಂದ ಇಡಿಸುತ್ತೆ. ನಾನು ಕೂಡ ಮತ್ತೆ ಒಂದು 4-5 ದೊಡ್ಡ ಕಂಪನಿಗಳು ಹೇಳ್ಬಿಟ್ಟೆ, ಕಂಪನಿ ಮುಚ್ಚೋಗಿದೆ ಸ್ವಾಮಿ ಬಿಟ್ಬಿಡಿ, ಮತ್ತೆ ಮೆಡಿಸನ್, ಇನ್ನೊಂದು ಶಂಕರಾಮೃತ, ಅದೊಂದು ಆಸೆ ಇತ್ತು. ಹೌದು, ಎಲ್ಲೋ ಒಂದು ತುಂಬಾ ಒಳ್ಳೆ ಹೆಸರು ಬಂದಿತ್ತು ಅದರಿಂದ, ಏನೋ ಇನ್ನೊಂದು ಆಗೋಯ್ತು ಅದ್ರಲ್ಲಿ. ನಾನು ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೆ ಹೆಚ್ಚು, ಕಳ್ಕೊಂಡಿದ್ದಕ್ಕಿಂತ ನೋವು ತಿಂದಿದ್ದೆ ಹೆಚ್ಚು, ನೋವು ತಿಂದಿದ್ದಕ್ಕಿಂತ ಅವಮಾನ ಪಟ್ಟಿದ್ದೆ ಹೆಚ್ಚು, ಅವಮಾನಕ್ಕಿಂತ ನಂಬಿಕೆ ದ್ರೋಹ ಆಗಿದ್ದು ಹೆಚ್ಚು. ಪಾಪ ನೋಡಿದೆ. ಆದ್ರೆ ಇವತ್ತು ಕಲ್ತಿರೋ ಪಾಠ ಏನ್ ಗೊತ್ತಾ? ಇನ್ನು ಜೀವಮಾನದಲ್ಲಿ ನಮ್ ಗುರುಗಳು, ನಮ್ ಗುರುಗಳು ಅದಕ್ಕಿಂತ ಹತ್ತುಬಿಟ್ಟು ಮನೆಗೆ ಕರೆಸಿ ಊಟ ಹಾಕ್ಸಿ, ನೀವು ನಮ್ಮವ್ರು ಗೊತ್ತಾ, ನಮ್ ಗುರುಗಳು ಗೊತ್ತಾ, ನೀವು ನಮ್ ಜೊತೆಲೇ ಇರ್ಬೇಕು ಗೊತ್ತಾ, ನೀವು ಕೊಡುವವರೆಗೂ ನಾನು ಅವತ್ತು ಹೇಳ್ತಿದ್ದೆ, ನಂದಾದ್ರೂ ಸಣ್ಣದೇ ಏಟು, ಅವರಿಗೆ ಬಿರುಗಾಳಿ ಏಟು. ಆ ನೋಟಿಸನ್ನ ಕಳಿಸ್ತಾನೆ ಆ ಮನುಷ್ಯ. ಆ ಥರದ್ದು ಎಷ್ಟೋ ನೋಟಿಸ್ಗಳಿದಾವೆ ಬಿಡಿ. ಹಾಗೆ ಕೂತ್ಕೊಂಡು ಇವ್ರೇ ತಿಂಗಳು ಕಡಿಮೆ ಅಂದ್ರೂ ಒಂದು 15-20 ಸಾವಿರ ದುಡಿಮೆ ಮಾಡ್ಕೋತಿದ್ರು. ನನ್ನಿಂದ ಕಡಿಮೆ ಅಂದ್ರೂ 15-20 ಸಾವಿರ 30 ಸಾವಿರನೂ ದುಡ್ಕೊಂಡಿದ್ರೆ, ಕಾರೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಕೆಲವರು. ಇವ್ರ ಬಾಯಿಂದ ಇಂಥ ಮಾತು, ಆ ಲಾಭಕ್ಕೆಲ್ಲ ಇಲ್ಲ. ಈಗ ಬರೀ ಒಂದು 30 ಸಾವಿರ 40 ಸಾವಿರ ಅದಕ್ಕೆ ರಿವರ್ಸ್ ಆಗ್ಬಿಟ್ಟಿದ್ದಾರೆ. ನಾಳೆ ಏನಿಲ್ಲ, ಕಾನೂನು ನೋಡ್ಕೊಳ್ಳುತ್ತೆ ಬಿಡಿ ಗುರುಗಳೇ, ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ, ಕಲಿಸಿ ಬಿಟ್ಟಿದೆ. ಮತ್ತೆ ಅವ್ರು ಏನೋ ಒಂದು ಮಾಡೋಕ್ ಹೋದ್ರೆ ನಾನು ಹೇಳಿದೆ, ಗುರುಗಳೇ ಸಾಕು, ಬಾಂಡಿಲ್ ಬಿದ್ದಾಗ ಒಂದು ಕಡೆ ರೋಸ್ಟು, ಬೆಂಕಿಗೆ ಬಿದ್ದರೆ ಡಬಲ್ ರೋಸ್ಟ್, ನೆನಪಿಟ್ಟುಕೊಳ್ಳಿ. ದಯಮಾಡಿ ಹೇಳ್ತಾನೆ, ಮೋಸ ಮಾಡಿದವರಿಗೆ ನೀವು ಧನ್ಯವಾದ ಹೇಳಿ. ವಿ ಲರ್ನ್ಡ್ ಎ ಬಿಗ್ ಲೆಸನ್. ಇನ್ನ ಯಾವತ್ತಾದ್ರೂ ಈ ತರದ ವ್ಯವಹಾರಗಳಿಗೆ ಹೋಗ್ತೀವ, ಅದಕ್ಕೊಂದು ದೊಡ್ಡ ಕಾಣಿಕೆ ಕಟ್ಬಿಟ್ಟಿರ್ತೀವಿ. ನಿಮ್ಮ ಮಟ್ಟಕ್ಕೆ ಒಂದು 30 ಸಾವಿರ ಇರ್ಬೋದು, ನನ್ನ ಮಟ್ಟಕ್ಕೆ ಒಂದು 30 ಕೋಟಿ ಇರ್ಬೋದು, ಅವ್ರ ಮಟ್ಟಕ್ಕೆ ಒಂದು 300 ಕೋಟಿ ಇರ್ಬೋದು. ಇಲ್ಲ ನಿಮ್ಮ ಮಟ್ಟಕ್ಕೆ 3 ಜನ ನಿಮಗೆ ಗಾಯ, ನಿಮ್ಮ ಮನೆಯವರು, ನಮ್ಮ ಮಟ್ಟಕ್ಕೆ ನನಗೆ 30, ಅವ್ರಿಗೆ 3000 ಮಂದಿ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ನೆನಪಿಟ್ಕೊಳ್ಳಿ.
ಇದು ಖಂಡಿತ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿರುತ್ತೆ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ, ನಾನು ಕಾಯ್ತಿರ್ತೇನೆ ಮಕ್ಕಳು. ಹೌದು ಗುರುಗಳೇ, ನಮ್ಮಿಂದ ಲಾಭ ಇರೋವ್ರಿಗೂ ಧನ್ಯವಾದ ಹೇಳಿ. ಇನ್ನು ನಷ್ಟನೂ ಬೇಡ, ಲಾಭನೂ ಬೇಡ, ನಮ್ಮ ಹತ್ರ ಇರೋದು ನಮಗಿರ್ಲಿ ಸಾಕು. ಬೇಡ ಮಕ್ಕಳೇ, ನೋ ಟ್ರಸ್ಟಿಂಗ್ ಪೀಪಲ್. ಅವರಿಗೆ ಧನ್ಯವಾದ ಹೇಳ್ಬಿಡಿ. ಕೃಷ್ಣ ಹೇಳೋದದೇ, ಕೊರಗಬೇಡ ಧರ್ಮರಾಯ, ನಿನ್ನ ಬಳಿ ಧರ್ಮ ಇದೆ. ಇವತ್ತೇನು ಒಂದು 12 ವರ್ಷನಾ, ಇನ್ನೂ 1 ವರ್ಷನಾ, ವಾಪಸ್ ಮರಳಿ ಬಂದು ನೀನು ಅಧಿಕಾರವನ್ನೇ ಪಡೆಯುತ್ತೆ, ನಿನ್ನ ಪರವಾಗಿ ಧರ್ಮ ಎಲ್ಲಿವರೆಗೂ ಇರುತ್ತೋ ನಾನು ನಿಲ್ತೇನೆ ಅಂತ. ಖಂಡಿತ ಮಕ್ಕಳೇ, ಧರ್ಮದೇಟ್ ಹೆಂಗಿರುತ್ತೆ ಗೊತ್ತಾ? ಅಂತಿಂತ ಏಟಲ್ಲ. ನಮ್ಮ ಗುರುಗಳಿಗೆ ಒಬ್ರು ಮೋಸ ಮಾಡಿದಾಗ ನೀವು ನಂಬಲ್ಲ, ಅಂತಿಂತ ನೋವಲ್ಲ. ನಾ ಹೇಳಿದ್ನಲ್ಲ, ನಡು ರೋಡಲ್ಲಿ ನಿಂತಿದೆ ಒಂದು ಕುಟುಂಬ, ತುಂಬಾ ದೊಡ್ಡ ಕುಟುಂಬ. ಅಂತಿಂತ ಅವಮಾನಗಳಲ್ಲ. ಅದು ಕೇಳಿಬಿಟ್ರೆ ವಿಷ ಕುಡಿದು ಸತ್ತೋಗ್ಬಿಡ್ಬೇಕು ಆ ಇಡೀ ಫ್ಯಾಮಿಲಿ, ಇಡೀ ಕುಟುಂಬನೇ ಬಂಡಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ ಬಿಡಿ. ಅಂಥದ್ದೊಂದು ಥೂ ಅಂತ ಸುತ್ತಮುತ್ತ 1000 ಜನ ಹೋಗಿತ್ತಿದ್ದಾರೆ. ಯಾಕೆ ಹೇಳಿ? ನಡು ರೋಡಲ್ಲಿ ನಿಲ್ಲಿಸಿದಂಥ ಪ್ರಭಾವ. ಯಾರು ಸುದ್ದಿಗಾದ್ರೂ ಹೋಗಬಹುದು. ನೆನಪಿಟ್ಕೊಳ್ಳಿ ಮಕ್ಕಳೇ, ಕಲಿಯುಗಕ್ಕೊಂದು ನಿಯಮ ಇದೆ. ಕೃಷ್ಣನೇ ಹೇಳ್ತಾನೆ, ಧರ್ಮದವರ ಸುದ್ದಿಗೆ ಹೋದರೆ, ಧರ್ಮವಂತರ ಸುದ್ದಿಗೆ ಹೋದ್ರೆ ನಿಮಗೆ ಗೊತ್ತಿಲ್ಲದೆ ಒಂದ್ ಸ್ವಲ್ಪ ಧರ್ಮ ಇರುತ್ತೆ ಮಕ್ಕಳು. ನ್ಯಾಯ ಬೇರೆ, ಧರ್ಮ ಬೇರೆ. ನ್ಯಾಯಕ್ಕೆ ಸಾಕ್ಷಿಗಳು, ಇನ್ನೊಂದು ಪರಿಧಿಗಳು ಇದ್ದಾವೆ. ನ್ಯಾಯ ದೇವತೆ ಬೇರೆ, ಧರ್ಮ ದೇವತೆ ಹೆಂಗೆ ಗೊತ್ತಾ? ಫಸ್ಟ್ ಹೊಡಿಯೋದು ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ಗಂಡ, ನಿಮ್ಮ ಮಕ್ಕಳಿಗೇನೆ. ಅದನ್ನೇ ಹೇಳೋದು. ನೀವು ನಂಬ್ತೀರಾ? ಮಹಾಭಾರತ ಯುದ್ಧ ಯಾರು ಸಾಯ್ತಾರೆ? ಎಲ್ಲರೂ ಅವ್ರ ಮಕ್ಕಳು, ಅವ್ರ ಕಡೆಯವ್ರು ಸತ್ತು ಕಡೆಗೆ ದುರ್ಯೋಧನ ಸಾಯೋದು, ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಧರ್ಮದೇಟ್ ಹೆಂಗಿತ್ತು ನೋಡಿದ್ರ? ಅವನ ಮಿತ್ರನ್ ಕಳ್ಕೊಂಡ, ಅವನ ಗುರುಗಳನ್ನ ಕಳ್ಕೊಂಡ, ಅವನ ಆತ್ಮೀಯರನ್ನ ಕಳ್ಕೊಂಡ, ಅವನ ಮಾವಯ್ಯನ್ ಕಳ್ಕೊಂಡ, ಅವನ ಮಕ್ಕಳನ್ನ ಕಳ್ಕೊಂಡ. 1-2 ದುರ್ಯೋಧನ ಕಳ್ಕೊಂಡಿದ್ದು. ಆದ್ರೂ ನಾನು ಗೆಲ್ತೀನಿ ಅಂತ ಕಡೆಗೂ ನೋಡಿ ಕಡೆಯದಾಗಿ ಹೊಡೆದು ಹಾಕಿಸ್ಬಿಡ್ತು. ಅದಕ್ಕೆ ಏನ್ ಗೊತ್ತರ, ನಮಗೆ ಮೋಸ ಮಾಡಿದವ್ರಿಗೊಂದು ಧನ್ಯವಾದ ಹೇಳಿ. ನಮಗೆ ಜೀವನದಲ್ಲಿ ಯಾರೂ ಕಲಿಸದಂತ ಪಾಠವನ್ನ, ಯಾವ ಪುಸ್ತಕವೂ ಕಲಿಸದಂತ ಪಾಠವನ್ನ, ಯಾವ ಅನುಭವವೂ ಕಲಿಸದಂತ ಪಾಠವನ್ನ ಈ ಒಂದು ಭಾವ, ಈ ಒಂದು ವ್ಯಕ್ತಿ, ಇಂಥದೊಂದು ಮೋಸಗಾರ ನಮಗೆ ಕಲಿಸಿದ್ದಾನೆ. ಇಂಥದೊಂದು ನಂಬಿಕೆ ದ್ರೋಹಿ ನಮಗೆ ಕಲಿಸಿದ್ದಾನೆ. ಇಂಥದ್ದೊಂದು ಮಿತ್ರದ್ರೋಹಿ ಕಲಿಸಿದ್ದಾನೆ. ಇಂಥದ್ದೊಂದು ಸೇವಕ ದ್ರೋಹಿ ಕಲಿಸಿದ್ದಾನೆ. ಇಂಥದ್ದೊಂದು ಕುಟುಂಬ ದ್ರೋಹಿ ನಮಗೆ ಕಲಿಸಿದ್ದಾನೆ. ಹೌದು, ಕುಟುಂಬದಲ್ಲೇ ಇದ್ದಾರೆ ದ್ರೋಹಿಗಳು. ನಮ್ಮ ವಸುದೈವ ಕುಟುಂಬಕಂ. ಧರ್ಮರಾಯರಿಗೆ ಇನ್ಯಾರು? ಶಲ್ಯಮಾಮ ಖುದ್ದು ಮದ್ರ ದೇಶದ ದೊರೆ ಅವನು. ಆತನ ಸೋದರಿಯನ್ನೇ ಪಾಂಡು ಮಹಾರಾಜ ಮದುವೆ ಆಗಿದ್ದು, ಮಾದ್ರಿಯನ್ನ. ಸುಮ್ಮನೆ ಅಲ್ಲ, ಸ್ವಂತ ಮಾವಯ್ಯ. ಪುಸುಕಂತ ಅವ್ರ ಕಡೆ ಬರೀ ಒಂದ್ ಹೆಣ್ಣು ಎಂಡ ಕೊಡುತ್ತಾ ಮೋಜು. ಹುಚ್ಚುನಾಯಿ ಸಾವು ಸತ್ತ ಅವನು. ಅಂತಿಂತ ಸಾವಲ್ಲ, ಹುಚ್ಚುನಾಯಿ ಸಾವು ಸತ್ತ. ಅದು ಬಿಡಿ, ಅಶ್ವತ್ಥಾಮ ಇವತ್ತಿಗೂ ಹುಚ್ಚನಾಗಿ ಅಲಿತಿದ್ದಾನೆ ಅಂತಕ್ಕಂಥ ಮಾತು. ಧರ್ಮದ ಸುದ್ದಿಗೆ ಹೋದರೆ ಬಿಡುತ್ತಾ? ಕಡೆಗೂ ಪಾಂಡವರೇ. ಅವನು ಆಳಿದ್ದು 13 ವರ್ಷ ಆದ್ರೆ ರಾಜ್ಯಭಾರ. ಇವರು ಆಳಿದ್ದು ಹೆಚ್ಚು ಕಡಿಮೆ 32 ವರ್ಷ. ಇನ್ನೂ ಕೆಲವರು ಹೇಳ್ತಾರೆ 36 ವರ್ಷ ಅಂತ. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಪ್ರಕೃತಿಯ ಶಕ್ತಿಯೇ ಹಾಗೆ, ನೆನಪಿಟ್ಟುಕೊಳ್ಳಿ. ಬಿಡುವುದಿಲ್ಲ. ಆದ್ರಿಂದ ಅವನಿಗೊಂದು ಧನ್ಯವಾದ ಹೇಳಿ. ಆಯ್ತು ಕಣೋ. ಇನ್ನು ಯಾರೂ ಕಲಿಸಿದ ಪಾಠ ಹೇಳಿದೆ ಅಂತ ಅವನ ಹೆಸರಲ್ಲಿ ದೀಪ ಹೆಚ್ಚು ನಿತ್ಯ. ಧನ್ಯವಾದ, ಧನ್ಯವಾದ, ಧನ್ಯವಾದ. ನೀನ್ ಮಾಡ್ಬೇಕಾದ್ರು ಅವನ್ ನೆನಪಿಗೆ ಬರ್ತಾನೆ ನಮಗೆ. ಯಾಕಂದ್ರೆ ಕಲಿಸಿದ್ದಾನೆ. ಯಾಕಂದ್ರೆ ಒಂದೇ ಒಂದು ಸೋಲು ಮಾಡಿದ ಆ ಒಂದು ಮೋಸ, ದ್ರೋಹ, ಕುಟುಂಬ ದ್ರೋಹ, ಮಿತ್ರದ್ರೋಹ, ಸಂಗಾತಿ ದ್ರೋಹ, ಎಲ್ಲ ಸೇವಕ ದ್ರೋಹ. ಸೇವಕನಾಗಿಯೂ ಕೂಡ ಬಂದು ಸೇರ್ಕೋತಾರೆ, ಮಿತ್ರನಾಗಿ, ಆತ್ಮೀಯರಾಗಿ. ಅಂತ ದ್ರೋಹಿಗಳಿಗೆ ಧನ್ಯವಾದ ಹೇಳಿ. ಬೇಜಾರ ಮಾಡ್ಕೋಬೇಡಿ. ಯು ಲರ್ನ್ ಎ ಬಿಗ್ಗೆಸ್ಟ್ ಲೆಸನ್ ಇನ್ ದ ಲೈಫ್ಸ್. ಯಾರು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಏನ್ರಿ? ಇದು ಎಲ್ಲೂ ಹೇಳ್ಕೊಡಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವಾಪಸ್ ಬರೋಣ.
ಆಷಾಢ ಮಾಸದಲ್ಲಿ ಒಳ್ಳೆ ಕಾರ್ಯ ಮಾಡಬಹುದಾ ಇಲ್ವಾ? ಖಂಡಿತ ಮಾತಾಡೋಣಂತೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆಷಾಢ ಮಾಸ ಅಂದ್ರೆ ತುಂಬಾ ಜನ ಭಯಪಡ್ತಾರೆ. ಶುಭ ಕಾರ್ಯ ಮಾಡಬಾರ್ದು ಗುರುಗಳೇ, ಇದು ತಗೋಬಾರ್ದು, ಅದು ತಗೋಬಾರ್ದು, ಮನೆ ತಗೋಬಾರ್ದು, ಜಾಗ ತಗೋಬಾರ್ದು, ಬಟ್ಟೆ ತಗೋಬಾರ್ದು, ಮಾತುಕತೆ ಮಾಡಬಾರ್ದು, ಬಂಗಾರ ತಗೋಬಾರ್ದು. ಖಂಡಿತ ಇಲ್ಲ. ನಾನು ಹೇಳ್ತಿದ್ದೇನೆ, ಆಷಾಢ ಮಾಸದಲ್ಲಿ ಬುಧ ಘಟಕದಲ್ಲಿ ಕುಳಿತಾಗ ಸ್ವಲ್ಪ ಚಂಚಲ ಸ್ವಭಾವ, ಲೆಕ್ಕಾಚಾರ ಸ್ವಭಾವ. ಅವನು ಸೇವಿಂಗ್ಸ್ ಕಾರಕ. ನಿಮಗೆ ಗೊತ್ತಿದೆಯಾ? ಬುಧ ಚಿಕ್ಕ ಚಿಕ್ಕ ಹುಂಡಿ ಇಟ್ಟಿದ್ದೀರಿ ಅಂದ್ರೆ ಬುಧನ್ ತತ್ವ ಜಾಸ್ತಿ. ಹುಂಡಿಲ್ ದುಡ್ಡು ಎತ್ತಿಡ್ತಿದ್ದೀರಿ ಅಂದ್ರೆ ಬುಧ ಚೆನ್ನಾಗಿದ್ದಾನೆ. ಸ್ಮಾಲ್ ಸ್ಮಾಲ್ ಸೇವಿಂಗ್ಸ್, ಚಿಕ್ಕ ಚಿಕ್ಕ ಚೀಟಿಗಳು ಹಾಕೊಂಡಿದ್ದೀರಿ, ಒಂದು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಪ್ರತಿ ತಿಂಗಳು ಒಂದು 500 ರೂಪಾಯಿ ಕಟ್ಬಿಟ್ಟು ಒಂದು ಗ್ರಾಮ್ ಬಂಗಾರ ತಗೋತಿದ್ರಿ. ಏನೋ ಒಂದು ಪಟಾಕಿ ಚೀಟಿ ಹಾಕೊಂಡಿದ್ರಿ, ಏನೋ ಒಂದು ಮಾಂಸದ ಚೀಟಿ ಹಾಕೊಂಡಿದ್ರಿ. ಹೌದು, ಇನ್ಸ್ಟಾಲ್ಮೆಂಟಲ್ಲಿ ತಗೋತೀರಿ. ಬುಧನ್ ಭಾವ ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಕಟ್ತಿದ್ದೀರಿ. ಚಿಕ್ಕ ಚಿಕ್ಕ ಲೇವಾದೇವಿಗಳು, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಒಂದು ಚಿಕನ್ ಅಂಗಡಿ, ಒಂದು ಸಣ್ಣ ಬಟ್ಟೆ ಅಂಗಡಿ, ಹೂವಿನ ಅಂಗಡಿ, ಸಣ್ಣ ಬೇಕರಿ ಅಂಗಡಿ, ಸಣ್ಣ ಜ್ಯೂಸ್ ಅಂಗಡಿ. ಬುಧನ ತತ್ವ ಸಾಕು ಸರ್, ದಿನಕ್ಕೊಂದು 1000 ಬರುತ್ತೆ. ಬುಧನ ತತ್ವ ಹಾಗೆ. ಯಾವಾಗ್ಲೂ ಕ್ಯಾಲ್ಕುಲೇಟರ್ ಇಟ್ಕೊಂಡು ಎತ್ತಿಡೋದು, ಇದು ಮಾಡೋದು, ಇದು ಜೋಡಿಸು, ಇದೆತ್ತು ಒಂದು ಲೆಕ್ಕ ಇಟ್ಕೊಂಡ್ಬಿಟ್ಟಿದ್ದಾನೆ ಸಿಸ್ಟಮ್ ಅಂದ್ರೆ ಬುಧನ ತತ್ವ ಜಾಸ್ತಿ. ಕೆಲವರು ಇರ್ತಾರೆ ಯಾವಾಗ್ಲೂ ಇಷ್ಟು ಖರ್ಚಾಯ್ತು, ಅಷ್ಟು ಖರ್ಚಾಯ್ತು, ಇದು ಮಾಡು, ಅವೆಲ್ಲ ಹಾಕಬಾರ್ದು. ಬಟ್ ಹಾಕ್ತಾರೆ. ಬುಧನ ತತ್ವ ಇರ್ಲಿ. ಅವ್ನು ಯಾವಾಗ್ಲೂ ಲೆಕ್ಕಕಾರಕ ಬುಧನ ತತ್ವ. ಸೊ ಅದರಿಂದ ಆಷಾಢ ಮಾಸದಲ್ಲಿ ಏನಾಗುತ್ತೆ, ಈ ಲೆಕ್ಕಾಚಾರಗಳಲ್ಲಿ ಕುಳಿತುಕೊಂಡು ಜಗಳ ಬರುತ್ತೆ. ನಿಂದೆಷ್ಟು, ನಂದೆಷ್ಟು, ನಿಂದೆಷ್ಟು ಹೋಯ್ತು, ನಂದೆಷ್ಟು ಹೋಯ್ತು. ಬಾರ್ಗೇನಿಂಗ್ ಸಿಸ್ಟಮ್ ಬಂದ್ಬಿಡುತ್ತೆ. ಬುಧ ಬಂದು ಬಾರ್ಗೇನರ್, ಮಾತುಗಾರ. ಇದೆಷ್ಟು, ಇದ್ಯಾಕೆ ಕೊಡಬಾರ್ದು, ಸಣ್ಣ ಬುದ್ಧಿ. ತುಂಬಾ ದೊಡ್ಡವರು ಬಾರ್ಗೇನ್ ಮಾಡಲ್ಲ. ನಾನು ಬಾರ್ಗೇನ್ ಮಾಡೋಲ್ಲ. ಗುರುತತ್ವ ಜಾಸ್ತಿ. ಹೋಗ ಬದುಕೋ, ಹೋಗೋ, ಬೇಡ ಹೋಗೋ, ಅಷ್ಟೇ. ಆದ್ರೆ ಬುಧನ್ ತತ್ವ ಆಗಲ್ಲ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು. ಅದೇ ಹಾವು ಸಾಯ್ಬೇಕಂದ್ರೆ ಕೋಲು ಮುರಿಲೇಬೇಕು. ಬಿಡಲ್ಲ. ಸೊ ಇದು ಎಳೆದಾಟಗಳಾಗತಕ್ಕಂಥದ್ದಾಗುತ್ತೆ. ಸೊ ಆಗ ಒಂಥರ ಬುಧನ ತತ್ವದಿಂದ ಗಾಳಿ ಚೇಷ್ಟೆ, ಮಾತು, ಆಲೋಚನೆ, ಚಿಂತನೆ ಇವುಗಳು ಜಾಸ್ತಿ ಆದಾಗ ಮದುವೆ ಮಾತುಕತೆಗಳಲ್ಲಿ ಮುರಿದೋಗುತ್ತೆ. ಇದೇನೋ ಹಿಂಗ್ ಕಂಜೂಸ್ ಮಾಡ್ತಾರೆ ಇವರು. ಕಂಜೂಸ್ ಇರಲ್ಲ, ಉಳಿತಾಯ ಬುದ್ಧಿ. ಹೆಣ್ಣು ಹೆತ್ತವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ನನ್ನ ಮನೇಲಿರೋ ಹೆಣ್ಮಕ್ಳಿಗೆ ಮದುವೆ ನಿಂತು ಮಾಡಿದ್ದು ನನಗೆ ಗೊತ್ತಿದೆ. ಇವತ್ತಿಗೂ ಅವ್ರಿಗೊಂದು ಬಟ್ಟೆ, ಚಪ್ಪಲಿ, ಇವತ್ತಿಗೂ ತಪ್ಪಿಲ್ಲ. ಇವತ್ತಿಗೂ ಅವ್ರ ಮಕ್ಳಿಗೆ ತಪ್ಪಿಲ್ಲ. ಏನ್ ಮಾಡೋಣ? ನಮ್ಮ ಮನೆ ಅಕ್ಕ ತಂಗಿರು, ನಮ್ಮ ಕುಟುಂಬದವ್ರು ನಾವು ಬಿಟ್ಕೊಳಕ್ಕಾಗುತ್ತಾ? ಅಲ್ಲೊಂದಿರುತ್ತೆ ಬುಧನ್ ತತ್ವ. ಎತ್ತಿಡೋದು, ಇನ್ನೊಂದು ಅನ್ನೋ ಒಂದು ಭಾವಾರ್ಥದಲ್ಲಿ ಒದ್ದಾಟ. ಸೊ ಮದುವೆ ಮಾಡುವಾಗ ಒಂದು ಪತ್ರಿಕೆ, ಏನೋ ಒಂಚೂರು ಉಳಿಸೋಣ. ಕ್ಯಾಮ್ರಾಮ್ಯಾನು, ಡೆಕೋರೇಷನು, ಅಲಂಕಾರ, ಸೇವೆಗಳು, ಪೂಜೆಗಳು, ಪ್ರಸಾದಗಳು ಏನೇನೋ ಇರ್ತವೆ. ಏನ್ ಮದುವೆ ಅಂದ್ರೆ ಒಂದು ದಿನದ ಮಾತಾ? ಕರೆಯೋದು, ಕರ್ಸೋದು, ಹಾಕೋದು, ಏನೇನೋ ಅದ್ರಲ್ಲಿ ಒಂಚೂರು ಬರುತ್ತೆ. ಯಾರೋ ಇರೋರು ಬಿಡಿ, ಅಂಬಾನಿ ಏನ್ ಬೇಕಾದ್ರೂ ಮಾಡ್ತಾರೆ, ಅದಾನಿನೂ ಏನ್ ಬೇಕಾದ್ರೂ ಮಾಡ್ತಾರಪ್ಪ. ಅವ್ರು ದೊಡ್ಡವ್ರದ್ದು ದೊಡ್ಡ ಲೆಕ್ಕ ಬಿಡಿ. ಅವ್ರ ಮದುವೆಗಳೆಲ್ಲ ಅಲ್ಲಿ ಮಾಡೋದು ನಿಮಗೆ ಗೊತ್ತಿಲ್ಲ. ಅದು ಬೇಡ, ಆ ವಿಚಾರ ಮಾತಾಡಬಾರ್ದು. ಅವ್ರು ಬೇರೆ ಲೆಕ್ಕಾಚಾರ. ಅಲ್ಲಿ ಮದುವೆ ಅನ್ನೋದು ಹೆಸರಿಗಷ್ಟೇ. ಅಲ್ಲಿ ವ್ಯಾಪಾರ ಅಭಿವೃದ್ಧಿ. ನಿಜ ಹೇಳ್ಬೇಕು ಅಂದ್ರೆ ಎಂಪೈರ್ಸ್, ನನ್ನ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿ ಬೆಳೆಸ್ತಿದ್ದಾನೆ ನೋಡು ಅಂತ ಒಂದು ಹೆಸರಿಗೆ ಒಂದು ಮದುವೆ ಅನ್ನೋ ತರ ಮಾಡಿ ಕರೆಸ್ತಾರೆ. ಅಲ್ಲಿ ನಡೆಯೋದೆಲ್ಲ ಬಿಸ್ನೆಸ್ ಮೀಟಿಂಗ್ಸೇ, ನಿಮ್ಗೆ ಗೊತ್ತಿಲ್ಲ. ಆದ್ರೆ ಕೊರೋನಾ ಟೈಮ್ನಲ್ಲಿ ಒಂದು ಬಹುದೊಡ್ಡ ಬಾದ್ಶಾ, ಅವತ್ತು ಬ್ಯಾಂಕುಗಳು ದಂಡೆತ್ತಿ ಹೋಗಿದ್ದರೆ, ಒಬ್ಬನಾಗಿ ಹೇಳ್ತೀನಿ ನೋಡಿ, ಕೊರೋನಾ ಸಂದರ್ಭದಲ್ಲಿ ಆ ಬಾದ್ಶಾ ಮೇಲೆ ಬ್ಯಾಂಕುಗಳು ಬಾಯಿ ಮುಚ್ಕೊಂಡು, ಇವತ್ತು ನಮಗೆ ಬ್ಯಾಂಕುಗಳು ಎಷ್ಟು ನೋಟಿಸ್ಗಳು ಕೊಟ್ಟಿದ್ದಾರೆ ಗೊತ್ತಾ?
ಅದೆಷ್ಟು ನೋಟಿಸ್ಗಳು ಬ್ಯಾಂಕ್ಗಳು ಕೊಟ್ಟಿರೋದು ಲೋನ್ಸ್ ವಿಚಾರದಲ್ಲಿ. ಇನ್ನೊಂದು ಅಲ್ಲಿ ತಗೊಂಡಿರೋದು 20-25 ಲಕ್ಷ 30 ಲಕ್ಷ ಅಂತ ಯಾರಾದ್ರೂ ಟ್ರ್ಯಾಕ್ಟರ್ ಲೋನು, ಕೃಷಿ ಲೋನು, ಇನ್ನೊಂದು ಲೋನು ತಗೊಂಡಿರೋರು, ಗೋಲ್ಡ್ ಲೋನು ತಗೊಂಡಿರೋರನ್ನ ಕೇಳಿ ನೋಡಿ ನೀವು. ಅದೆಷ್ಟು ನೋಟಿಸ್ಗಳು. ಗಾಡಿ ತಗೊಂಡಿದ್ರೆ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬರ್ತಾರೆ, ನೋಡೋಣ ಇವ್ರಿಗೆ ತಾಕತ್ತಿದ್ರೆ ಆ ಬಾದ್ಶಾಗಳ ಮನೆ ಹತ್ರ ಹೋಗಿ. ಕಡಿಮೆ ಅಂದ್ರೆ 3.5-4 ಲಕ್ಷ ಕೋಟಿಯ ಸಾಲ. ನೋಡಿ ಅಲ್ಲೊಂದು ನಡೆಯುತ್ತೆ, ಈ ತರದ ಒಂದು ಫಂಕ್ಷನ್ಗಳಲ್ಲಿ ಒಂದು ಡೀಲ್ ನಡೆಯುತ್ತೆ. ಇದು ಹೆಸರಿಗೆ ಫಂಕ್ಷನ್ ಅಷ್ಟೇ, ಹೆಸರಿಗೆ ಮದುವೆ. ಅವನಿಗೆ ಗೊತ್ತಿರೋದು 4 ಜನ ಇರ್ತಾರೆ. ಅರೆ ನಿಮಗೆ ಇನ್ನೂ ಗೊತ್ತಿಲ್ಲ, ಇನ್ನೊಂದು ಹೇಳ್ತೀನಿ, ತುಂಬಾ ದೊಡ್ಡವ್ರ ಮಕ್ಕಳೆಲ್ಲ ಓದೋದು ದೊಡ್ಡ ದೊಡ್ಡ ಕಾಲೇಜುಗಳಲ್ಲೇ, ಫಾರಿನಲ್ಲೇ ಓದೋದು. ಈಗ ಹೇಳ್ತೀನಿ ನೋಡಿ, ದೊಡ್ಡ ಕಾಲೇಜುಗಳೇ, ಸಾಮಾನ್ಯರು ಓದ್ಲಿಕ್ಕೆ ಹೋಗ್ಬಾರ್ದಲ್ಲಿ. ನಾನು ಆಕ್ಸ್ಫೋರ್ಡಲ್ಲೇ ಓದ್ಬೇಕು, ತಪ್ಪು, ಬೇಜಾರು ಮಾಡ್ಕೋಬೇಡಿ. ಇಲ್ಲೂ ಎಲ್ಲ ಒಂದೇ. ನಾನು ಆಕ್ಸ್ಫರ್ಡಲ್ಲೇ ಓದಬೇಕು, ಇನ್ನೊಂದು ಹಾರ್ವರ್ಡ್ ಯೂನಿವರ್ಸಿಟಿಲೇ ಇಲ್ಲ. ಅಲ್ಲಿ ಓದೋರೆಲ್ಲ ತುಂಬಾ ರಿಚೆಸ್ಟ್ ಪೀಪಲ್ ಮಕ್ಕಳು ಅಲ್ಲಿ ಓದ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಓದೋದು ಬಂದು 20-30% 70% ಆ ಕನೆಕ್ಷನ್ಗಳನ್ನ ಬೆಳೆಸ್ಲಿಕ್ಕೆ ಕಳಿಸ್ತಾರೆ. ನಮ್ಮ ಪಕ್ಕದ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ತಮ್ಮ ಮಗ ಅಂಥದ್ದೇ ಒಂದು ಯೂನಿವರ್ಸಿಟಿನಲ್ಲಿ ಓದ್ತಿದ್ದಾರೆ. ಒಂದು ಬಹುದೊಡ್ಡ ಸಾಫ್ಟ್ವೇರ್ ಕಂಪನಿಯ ಹೆಡ್ನ ಮಗನೂ ಅದೇ ಕಾಲೇಜಲ್ಲಿ ಓದ್ತಿದ್ದಾನೆ. ತಮಾಷೆ ಗೊತ್ತಿದೆಯಾ? ಇಲ್ಲೊಂದು IT ಮೇಳ ಮಾಡ್ತಾರೆ. ಅವರು ಭಾರತಕ್ಕೆ ಬಂದಿದ್ದಾರೆ, ಬಟ್ ಈ ರಾಜ್ಯಕ್ಕೆ ಬರೆಸ್ಕೋಬೇಕು. ಒನ್ ಸಿಂಗಲ್ ಫೋನ್ ಕಾಲ್, ಟಕ್ ಟಕ್ ಟಕ್, ದಟ್ ಬಿಗ್ ಮ್ಯಾನ್ ವಾಕ್ಸ್ ಇಂಟು IT ಬರ್ತಾರೆ. ಬಿಕಮ್ಸ್ ಅ ಬಿಗ್ ನ್ಯೂಸ್ ಆಗುತ್ತೆ. ಹೈದರಾಬಾದ್ ಬಿಕಮ್ಸ್ ಅ ಸೈಬರಾಬಾದ್ ಅನ್ನೋ ಮಟ್ಟಕ್ಕೆ IT ಸಿಟಿಯಾಗಿ ಬೆಳೆಸ್ತಾರೆ. ನನ್ ಅದರ್ ದನ್ ಚಂದ್ರಬಾಬು ನಾಯ್ಡು. ಇವೆಲ್ಲ ದೊಡ್ಡವ್ರ ಕಥೆಗಳು ನಿಮ್ಗೆ ಹೇಳ್ತಾ ಹೋದ್ರೆ ಅದೊಂದು ತಮಾಷೆ, ಮ್ಯಾಜಿಕ್ ಆಗಿರುತ್ತೆ. ದಟ್ ಇಸ್ ವಾಟ್, ಅವ್ರಿಗದು ಬೇಕು, ಅವ್ರ ಮಕ್ಕಳು ಅದಕ್ಕೆ. ಸೊ ನಾಳೆ ಆ ಬಿಸ್ನೆಸ್ ಎಂಪೈರ್ನ ಬೆಳೆಸ್ಲಿಕ್ಕೆ ಅಲ್ಲಿ 4-5 ಬ್ಯಾಂಕ್ಗಳ ಮಕ್ಕಳು, ದೊಡ್ಡವ್ರ ಮಕ್ಕಳು. ನಿಮಗೆ ಗೊತ್ತಿದೆಯಾ ಬಿಲ್ ಗೇಟ್ಸ್ ಅವ್ರ ತಾಯಿ ಏನಾಗಿದ್ರು ಅಂತ? ಅವ್ರ ತಾಯಿ ಇಲ್ಲ ಅಂದಿದ್ರೆ ಇವತ್ತು ಬಿಲ್ ಗೇಟ್ಸ್ ಇದೆಷ್ಟೋ ಕೋಟಿ, ಲಕ್ಷ ಕೋಟಿ, ಇದೆಲ್ಲ ಕತೆಗಳೆಲ್ಲ ಟುಸ್ಸು, ಪಟಾಕಿ, ಡಮ್ಮು ಡುಮ್ಮು, ಇದೆಲ್ಲ ಕತೆ. ಹೌದು, ಆ ಸಾಫ್ಟ್ವೇರ್ನ ಡೆವಲಪ್ ಮಾಡಿದವರೇ ಯಾರೋ. ದೊಡ್ಡದಾಗ ನಾವು ಹೇಳ್ತೀವಿ ಮೈಕ್ರೋಸಾಫ್ಟು, ಇನ್ನೊಂದು ಕತೆ ಬಿಲ್ ಗೇಟ್ಸ್ ಇಸ್ ವಿಷನ್ ಅಂತ. ನಿಜವಾಗ್ಲೂ ಕೆದಕ್ತಾ ಹೋದ್ರೆ ದೊಡ್ಡವ್ರದ್ದು ದೊಡ್ಡ ಕತೆಗಳಿದೆ. ಅವ್ರೊಂದು ಸಾಫ್ಟ್ವೇರ್ ಯಾರೋ ಡೆವಲಪ್ ಮಾಡಿರೋದನ್ನ ಇವ್ರು ತಗೊಂಡು ಅದನ್ನ MS-DOS ಅಂತ ನಾವೇನ್ ಮಾತಾಡ್ತೇವೆ, ಅದನ್ನ ಒಂದು ಕಂಪನಿಯಲ್ಲಿ ಅವ್ರ ತಾಯಿ ಬಂದು ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತಾರೆ, ಡೈರೆಕ್ಟರ್ಗೆ ಪುಷ್ ಮಾಡಿಸ್ತಾರೆ, ಇದನ್ನ ತಗೊಳ್ಳಿ ಅಂತ. ನನ್ ಅದರ್ ದನ್ IBM ಕಂಪನಿ ಬಂದು ಅವತ್ತಿಗೆ ಕಂಪ್ಯೂಟರ್ಗೊಂದು ಆಪರೇಟಿಂಗ್ ಸಿಸ್ಟಮ್ ಬೇಕಿತ್ತು. ಅವರು ನೋಡ್ತಿದ್ರು, ಇವರ ತಾಯಿ ಪುಷ್ ಮಾಡಿಸ್ತಾರೆ, ಅಂಡ್ everything is history. Bill Gates, Microsoft, MS-DOS. ಅಲ್ಲಿಂದ ಶುರುವಾದಂಥದ್ದು ಅದು ದೊಡ್ಡದಾಗಿ ಇನ್ನೊಂದು ದೊಡ್ಡ ಪಡೆ, ಇನ್ನೊಂದು ಅಷ್ಟು ದೊಡ್ಡ ಕಾಂಟ್ರಾಕ್ಟ್, ಬೇರೆ ಬೇರೆದೇ ಬಂದ್ಬಿಡ್ತು. ಇವ್ರ ಹತ್ರ ಸಾಫ್ಟ್ವೇರ್ ಇದೆ, ಸಿಸ್ಟಮ್ ನಲ್ಲಿ ಇಲ್ಲ. ಸೊ ಸಿಸ್ಟಮ್ಗೆ ಪುಷ್ ಮಾಡಿಸ್ತಾರೆ. IBM ನಲ್ಲಿ ತುಂಬಾ ದೊಡ್ಡ ಹುದ್ದೆಯಲ್ಲಿದ್ರು ಅವ್ರ ತಾಯಿ, ಪುಷ್ ಮಾಡಿಸ್ತಾರೆ. ದಿಸ್ ಇಸ್ ಹೌ ದ ಕಾಂಟ್ಯಾಕ್ಟ್ಸ್ ವರ್ಕ್ಸ್. ನೆನ್ಪಿಟ್ಕೊಳ್ಳಿ, ದೊಡ್ಡವ್ರ ಮಕ್ಕಳೆಲ್ಲ ಹೆಂಗೆ ಮಾಡುದು, ಮದುವೆಗಳು ಅಷ್ಟೇ ಇದು ಹೆಸರಿಗೆ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಇಂಥದ್ದೊಂದು ಕಾಂಟ್ಯಾಕ್ಟ್, ಒಂದು ಬಹುದೊಡ್ಡ ಆಯಿಲ್ ಕಂಪನಿ ಅವರು ಬಂದು ಇವರ ಒಂದು ಸ್ಟೇಕ್ ಅನ್ನ ತಗೊಂಡು ಇಷ್ಟು ದುಡ್ಡು ಅಂತ ಕೈಗೆ ಬರುತ್ತೆ. ನಂಬ್ತೀರಾ? 50% ಸಾಲ ಇಮ್ಮಿಡಿಯೇಟ್ಲಿ ಬೂಮ್. ನೋಡಿ ಅದು ನಡೆಯೋ ಕಾಂಟ್ಯಾಕ್ಟ್ಸ್ ಇವತ್ತು 21 ಲಕ್ಷ ಕೋಟಿಯ ಬಿಸ್ನೆಸ್ ಎಂಪೈರ್. ಬಾದ್ಶಾ ಅಂತಾರೆ. ಅವ್ರ ಮನೆಗಳಲ್ಲಿ 2 ಮದುವೆ ನಡೀತಿದೆ. ಈಗ 2ನೇ ಮದುವೆ. ಯಾರ್ದು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ದೊಡ್ಡವ್ರದ್ದು ಜಾತಕಗಳು ಇನ್ನೊಂದು ಮಾಡುವಾಗ ನಾವು ಹೇಳ್ಬಾರ್ದು, ಬೇಡ ಬಿಡಿ, ಬೇಕಿಲ್ಲ, ಅದ್ ಹಾಗೆ ಇರ್ಲಿ. ದೊಡ್ಡ ಅವರೆಲ್ಲ ಡಿಸಿಷನ್ ಮಾಡುವಾಗ ಕೇಳ್ತಾರೆ ಮಕ್ಕಳೇ, ಇದಾ ನನಗೆ ವೈದಿಕವಾಗಿ ಈಗ ತೊಂದರೆ ಬರೋದಿದ್ಯಾ ನೋಡಿ, ನನ್ನ ದಶಾಭುಕ್ತಿ, ಇನ್ನೇನಾದ್ರು 4-5 ಜನ ಕೇಳ್ತಾರೆ. ನಾವು ಕೇಳಲ್ಲ, ನಾವು ಸುಮ್ಮನೆ ಹೆಂಗೆ ಆಷಾಢಕ್ಕೆ ಮದುವೆ ಮಾಡೋತಾ. ನೋಡಿ, ನಾವು ಸಾಮಾನ್ಯರು. ಸೊ ನಮ್ಮ ಮನಸ್ಸು ಅವ್ರು ಬಿಡಿ, ನೋಡಿ ಅವರೇ ಮಾಡ್ತಿದ್ದಾರೆ, ನಾವ್ ಯಾಕೆ ಮಾಡಬಾರ್ದು?
ಅವ್ರದ್ದು ಬಿಡಿ, ಆಲ್ರೆಡಿ ಫಿಕ್ಸ್ಡ್ ಆಗಿರೋದು ಎಲ್ಲ. ಅದಕ್ಕೆ ಅಂತ ಒಂದು ಟೀಮ್ಸ್ ಇದೆ. ನಮ್ಮ ಹತ್ರ ಟೀಮ್ಸ್ ಇಲ್ಲ, ನಾವೇ ಓಡಬೇಕು. ಅದರಿಂದ ಆಷಾಢದಲ್ಲಿ ಗಾಳಿ ಜಾಸ್ತಿ. ಮದುವೆ ಆದರೆ ಆ ಗಂಡು ಹೆಣ್ಣು ಸುಮ್ಮನಿರೋಲ್ಲ. ಚಳಿ ಜಾಸ್ತಿ, ಮಳೆ ಜಾಸ್ತಿ, ಗಾಳಿ ಜಾಸ್ತಿ. ಮೊದಲೇ ಆಷಾಢ ಅಂತ ಹೇಳಿದ್ರೆ ಬುಧನ್ ತತ್ವ, ಅವ್ನು ಸುಮ್ಮನಿರೋಲ್ಲ. ಡಿಸ್ಕೋ ರಾಜ, ರಸಿಕ, ತುಂಟ, ವಾಣಿ, ಮಾತು ಎಲ್ಲ ಇರ್ತಕ್ಕಂಥ ಆ ಬುಧನಿಗೆ ಶುಕ್ರ ಬೇರೆ ಸೇರ್ಕೋತಾನೆ, ನೆನ್ಪಿಟ್ಕೊಳ್ಳಿ. ಸುಮ್ಮನಿರೋದೇ ಇಲ್ಲ. ಆಗೇನಾಗುತ್ತೆ ಗೊತ್ತಾ, ಆಷಾಢದಲ್ಲಿ ಸೇರಿ ಅವರು ಒಂದು ಪ್ರೊಟೆಕ್ಷನ್ ತಗೊಳ್ಳದೆ ಮಗು ಏನಾದ್ರೂ ಕುತ್ಕೊಂತು ಹುಟ್ಟೋದು ಚೈತ್ರ ಮಾಸ ಬಾಧೆಯೇ. ಅದಕ್ಕೆ ಆಷಾಢದ ಮದುವೆನೇ ಬೇಡ ಅಂತ ಹೇಳ್ಬಿಟ್ರು ದೊಡ್ಡವರು. ಇವ್ರು ಸುಮ್ಮನೆ ಇರೋಲ್ಲ. ನಾವು ಸುಮ್ಮನೆ ಇರ್ತೀವ, ಇಷ್ಟು ವಯಸ್ಸಾಗಿದ್ರು ಏನೋ ಮಾಡ್ತಿರ್ತೀನಿ ತುಂಟುತ್ತಾನೆ. ನಿಮ್ಮ ಹತ್ರ ಮುಚ್ಚಿಡೋದೇನಕ್ಕೆ? ಬರುತ್ತೆ ಮನುಷ್ಯನಿಗೆ, ಅದಿದೆ ಸಂಸಾರಸ್ಥ, ಅದು ಇರಬೇಕು. ಸಿಂಗಾರ ಶೃಂಗಾರ. ಈ ಆಷಾಢ ಅಂದ ಮೇಲೆ ಎಲ್ರಿಗೂ, ಅದಕ್ಕೆ ಆಗಿನ ಕಾಲದಲ್ಲಿ ಒಂದೊಂದು ಡಜನ್ ಮಕ್ಕಳಿದ್ರು. ಈಗೆಲ್ಲ ಪ್ರೊಟೆಕ್ಷನ್ ಬಂದ್ಬಿಟ್ಟಿದೆ. ತಪ್ಪು ತಿಳ್ಕೋಬೇಡಿ ಮಕ್ಕಳೇ. ಒಂದು ಸಂಸ್ಕಾರ ಸಂಸಾರ ಎರಡೂ ತಿಳ್ಕೊಂಡಿರ್ಬೇಕು. ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಪುಟ್ಟ ಮಕ್ಕಳು ಇವರು, ಗೊತ್ತಾಗಲ್ಲ. ಆಲೋಚನೆ ವಿವೇಚನೆ, ನಮಗೆ ಎಂಥ ಮಗು ಹುಟ್ಟಬೇಕು, ನಮ್ಮ ಕುಟುಂಬಕ್ಕೆ ಬೇಕಾದಂಥದ್ದು, ನಮ್ಮ ಗುರುಪೀಠಕ್ಕೆ ಬೇಕಾದಂಥದ್ದು, ಆಚಾರ್ಯ ಪೀಠಕ್ಕೆ ಬೇಕಾದಂಥದ್ದು, ಇದನ್ನ ಯೋಚಿಸಿ ಸಿದ್ಧತೆ ಬದ್ಧತೆ ರೆಡಿ ಇಲ್ಲದೆ ಏನೋ ಆಗಿ ಎಂಥದ್ದೋ ಒಂದು ಮಗು ಹುಡ್ತಾನೆ. ಅವನಲ್ಲಿ ಒಂದು ಆಚಾರ ಇರಲ್ಲ, ಇಲ್ಲ ವಿಚಾರ ಇರಲ್ಲ, ಇಲ್ಲ ಆಲೋಚನೆ ಇರಲ್ಲ, ಇಲ್ಲ ಸಂಸ್ಕಾರ ಇರಲ್ಲ. ನೀವು ನೋಡಿ ಇವತ್ತಿನ ಜನರೇಷನ್ ನೋಡಿ, ಆಲ್ರೆಡಿ ಡಿಕ್ಲೇರ್ ಆಗ್ಬಿಟ್ಟಿದೆ. ಸೈನ್ಸ್ ಮ್ಯಾಗಝಿನ್ ಹ್ಯಾಸ್ ಡಿಕ್ಲೇರ್ಡ್. ಕೊರೋನಾ ಸಂದರ್ಭದಲ್ಲಿ ಹುಟ್ಟಿದ ಮಕ್ಕಳು, ಕೊರೋನಾ ಸಂದರ್ಭದಲ್ಲಿ ಸೇರಿ ಹುಟ್ಟಿದ ಮಕ್ಕಳು, ಅವರಲ್ಲಿ ಪೆನ್ಸಿಲ್ ಇಟ್ಕೊಳಕ್ ಆಗ್ತಿಲ್ಲ ಅಂತ ಇಟ್ ಈಸ್, ನಾನ್ ಮಾತಾಡ್ತಿಲ್ಲ, ಅಮೆರಿಕದ ಮೆಡಿಕಲ್ ಜರ್ನಲ್ ಮಾತಾಡ್ತಿದೆ. ನಾನು ಆಲ್ರೆಡಿ ಕೊರೋನಾನಲ್ಲಿ ಮದುವೆ ಆದವರ ಜೀವನ 3 ದಾರಿ, 2 ದಾರಿ ಅಲ್ಲ 3 ದಾರಿ. ಕೊರೋನಾದಲ್ಲಿ ಮಕ್ಕಳು ಹುಟ್ಟಿರ್ತಕ್ಕಂಥವರಿಗೆ ಅಲ್ಲಿ ಇನ್ನೂ ಒಂದು 3 ದಾರಿ ಅಂತ ನೋಡಿ. ಆ ಮಕ್ಕಳನ್ನ, ಅವರ ಪೊಸೆಸಿವ್ನೆಸ್, ಅವರ ಅಗ್ರೆಸಿವ್ನೆಸ್, ತಕ 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 ಅಂತಿದ್ದಾರೆ. ಇವು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಬಿಕಾಸ್ ನೀವು ಸಿದ್ಧರಾಗಿರ್ಲಿಲ್ಲ, ನೀವು ರೆಡಿ ಆಗಿರ್ಲಿಲ್ಲ. ಏನೋ ಒಂದು ಆತಂಕ, ಏನೋ ಒಂದು ಭಯ, ಏನು ಕೊರೋನಾ ಅಪ್ಪಳಿಸಿ ಇವನ್ನೆಲ್ಲ ತಗೊಂಡೋಗ್ರೆ ಹೋಗ್ಲಿ ಬಿಡಿ, ನೋಡ್ಬಿಡ್ಬೇಕು. ಈ ಕೆಲವರು ವಯಸ್ಸಾದವ್ರು ಮನೇಲಿ ತುಂಬ್ಕೊಂಡಿರ್ತಾರೋ, ಅಯ್ಯೋ ಕೊರೋನಾ ಬಂದ್ಬಿಟ್ಟಿದೆ, ನಾನು ನನ್ನ ಮಕ್ಕಳು ಮದುವೆ ನೋಡ್ಬಿಡ್ಬೇಕು. ಯಾರನ್ನೋ ತಂದ್ರು, ನೋಡಿದ್ರು, ಮಾತಾಡ್ಲಿಲ್ಲ, ಏನೂ ಇಲ್ಲ, ಮನೆಗಳೆಲ್ಲ ಮದುವೆ ಮಾಡ್ಬಿಟ್ರು, ಏನನ್ನ ಮಾಡ್ಬಿಟ್ರು, ಅವಾಂತರ ಮಾಡಿಟ್ರು. ಇವತ್ತು ನೋಡಿ, ಮೆಡಿಕಲ್ ವೈದ್ಯಕೀಯ ಪದ್ಧತಿ ಮಾತಾಡ್ತಿದ್ದೆ ನಾನು, ಅವತ್ತೇ ಮಾತಾಡಿದೆ. ಕೊರೋನಾ ಜಾಗ್ರತೆ ಆ ಸಂದರ್ಭದಲ್ಲಿ, ಅದು ಪುಸ್ತಕದಲ್ಲೂ ಪ್ರಿಂಟ್ ಆಗಿದೆ ನೋಡಿ. ವರ್ಷ ಭವಿಷ್ಯ ಅನ್ನತಕ್ಕಂಥದ್ರಲ್ಲಿ ಮಹಾಮಾರಿಯೊಂದು ಅಪ್ಪಳಿಸುತ್ತದೆ ಅಂತ ಡಿಸೆಂಬರ್ಗೆ ಬರೋದನ್ನ ಆಗಸ್ಟ್ ಅಲ್ಲಿ ನಾವು ಪುಸ್ತಕ ಪ್ರಿಂಟ್ ಮಾಡಿ ಆಗ ಬಿಡುಗಡೆ ಮಾಡಿದ್ವಿ. ವರ್ಷ ಭವಿಷ್ಯ ಅನ್ನತಕ್ಕಂಥದ್ದು ನಮಗೆ ಕೇಳಲ್ಲ, ಓದಲ್ಲ, ನಾವು ಫಾಲೋ ಮಾಡಲ್ಲ ಮಕ್ಕಳೇ, ಕುತ್ತಿಗೆವರೆಗೂ ಹೂತ್ಕೊಂಡ್ಮೇಲೆನೆ. ಅದರಿಂದ ಆಷಾಢ ಮಾಸದಲ್ಲಿ ಮದುವೆ ಒಂದ್ಬಿಟ್ಟು ಇನ್ನೆಲ್ಲ ಮಾಡ್ಬೋದು ಮಕ್ಕಳೇ. ಮಾತುಕತೆನೂ ಮಾಡ್ಬೋದು. ಗಂಡು ಹೆಣ್ಣಿನ ವಿಚಾರ ಮಾತುಕತೆ ನೀವು ಮಾಡಬಹುದು. ಎಸ್, ಅವ್ರನ್ನು ಮಾತಾಡ್ಲಿಕ್ಕೆ ಬಿಡಿ, ಮಾತಾಡ್ಲಿ. ತುಂಬಾ ತುಂಟ್ರಾಗಿ ಮಾತಾಡ್ತಾರೆ. ಯಾಕಂದ್ರೆ ಬುಧ ಶುಕ್ರ ಸೇರ್ಕೊಂಡಿದ್ದಾನಲ್ವಾ. ಓ ಅನುರಾಗದ ಪರಿಮಳ. ಅನುರಾಗವಿಲ್ಲದವ್ರು ಕೂಡ ಅನುರಾಗ ಬರುತ್ತೆ. ಏನೋ ಗುರುಗಳೇ, ನಮ್ಮ ಮಕ್ಕಳು ಮಾತಾಡೋದೇ ಇಲ್ಲ, ಹೆಂಗೋ, ಒಪ್ತಾಳ ಒಪ್ಪಲ್ಲ, ಇದು ಎಲ್ಲದರ ಭಾವಾರ್ಥದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನೂ ಹಲವಾರು ವಿಚಾರ ಇದೆ ಮಾತಾಡೋದು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬಂಗಾರ ತಗೋಬಹುದು, ಬೆಳ್ಳಿ ತಗೋಬಹುದು, ಮನೆ ತಗೋಬಹುದು. ಅರೇ, ವಾರಾಹಿ ನವರಾತ್ರಿಗಳು ಮಾಡೋದೇ ಈ ಆಷಾಢದಲ್ಲಿ ಆಯ್ತು. ಆಷಾಢ ಶುಕ್ರವಾರ ಪೂಜೆ ಮಾಡೋದು ಈ ಒಂದು ಆಷಾಢ ಮಾಸದಲ್ಲೇ. ಆಷಾಢ ಸೇಲ್ ಅಂತಾನೆ ಹಾಕ್ತಾರೆ ಮಕ್ಕಳೇ. ಆಮೇಲೆ ನಾವು ವೈದಿಕರು, ನೀವು ನಂಬ್ತೀರಾ, ಎಲ್ಲ ಶುಭ ಕಾರ್ಯಗಳನ್ನ ನಾವು ಈ ಆಷಾಢ ಮಾಸದಲ್ಲೇ ಇಟ್ಕೊಬಿಡ್ತೀವಿ. ನೀವು ಯಾರು ಮಾಡಲ್ಲ. ಸೊ ಎಲ್ಲ ಬೆಲೆ ಎಳ್ದಿರ್ತಾರೆ. ನಾವು ಆಷಾಢದಲ್ಲೇ ಇಟ್ಕೊಳ್ಳೋದು.
ನಂಬ್ತೀರಾ? ಲಗಾಯಿಸು ಅಂತ. ಪೂಜೆ ಪುನಸ್ಕಾರ, ಹೋಮ ಹವನ, ಗ್ರಹ ಶಾಂತಿ, ಗೃಹ ಪ್ರವೇಶವನ್ನು ಮಾಡಬಹುದು. ಶುಕ್ರವಾರಗಳಿದಾವಲ್ಲ, ಆಷಾಢ ಶುಕ್ರವಾರ ಯಾಕೆ ಬಿಡ್ತೀರಿ? ಮಾಡ್ಕೊಳ್ಳಿ. ಮದುವೆ ಒಂದ್ ಬಿಟ್ಟು, ಗರ್ಭದಾನ ಎರಡನೇದೊಂದು ಬಿಟ್ಟು, ಗರ್ಭದಾನ, ಗರ್ಭ ಸಂಸ್ಕಾರ ಹಾಗೂ ಮದುವೆ, ಈ ಒಂದು 2 ವಿಚಾರ ಪಕ್ಕಕ್ಕಿಡಿ. ಜೀವನ ಪರ್ಯಂತ ಒಂದು ಆನಂದವಾಗಿರಬೇಕಾದಂಥವ್ರು ಕನ್ಫ್ಯೂಷನ್ಗಳಲ್ಲೇ, ಗಾಬರಿಗಳಲ್ಲೇ. ಆಮೇಲೆ ಬುಧ ಬಂದು ಬಂಧುಕಾರಕ. ಈ ಬಂಧುಗಳು ಸುಮ್ಮನಿರಲ್ಲ, ಬಂದು ಹೋಗ್ಬೇಕಷ್ಟೇ, ಬಂದು ಆಶೀರ್ವಾದ ಮಾಡ್ಬೇಕಷ್ಟೇ, ಇಡ್ತಾರೆ ಫಿಟ್ಟಿಂಗ್. ಇಂಥ ಹುಡುಗನ್ನೇನ್ರಿ ನೋಡಿದಿರಾ, ಈ ಚೌಟ್ರಿನೇನ್ರಿ ನೋಡಿದ್ದೀರಾ, ಏನೋ ಇವ್ರು ನಿಂತು ಇವರೇ ತಗೊಂಡ್ಬಂದು ನಿಂತು. ನಮ್ಮ ಅಜ್ಜ ನಮ್ಮ ಅಕ್ಕನ ಹುಡುಗನ್ ನೋಡ್ಲಿಲ್ಲ ಗೊತ್ತಾ, ಯಾರನ್ನೋ ಹುಡುಗನ್ ಕರ್ಕೊಂಡು ಬರ್ತಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಸಂಭ್ರಮ. ನಮ್ಮ ದೊಡ್ಡಕ್ಕನಿಗೆ ನಮ್ಮಮ್ಮ ಹೇಳ್ಬಿಟ್ಟು ಏನು ಹೋಳಿಗೆ ಅದು ಇದು ಅಂತ. ನಮ್ಮ ಅಕ್ಕ ಸ್ವಲ್ಪ ಕಪ್ಪು ಪುಟಾಣಿ ಮಗು, ಪೆದ್ದು. ಆ ಒಂದು ತಾಯಿ ಜೀವ ಕಟಕ ಲಗ್ನ. ಇವನ್ ಪರ್ಯಂತ ಸಂಕಟ ಆಗುತ್ತೆ. ಇವತ್ತು ಮುದ್ದಾಗಿ ಹಂಗೇ ಕೂತು ಬಿಟ್ಟಿದ್ದಾಳೆ. ಅದು ನೋಡ್ತಿದ್ರೆ ಆಮಕ್ಕು. ಆದ್ರೂ ನನಗೆ ಊಟ ಇಡೋಗಿ ಹಿಂಗೆ ಗದರ್ತಿದ್ದೆ. ಏನೇ ರಾಕ್ಷಸಿ, ಕೈ ತೊಳೆದಿಲ್ವೇನೆ? ಇಲ್ಲ ಕಣ, ಇನ್ಯಾರಿಗೂ ಮಾತಾಡಲ್ಲ, ಏನು ಮಾತಾಡೋದು ಕೂತ್ಕೊಬಿಟ್ಟಿದ್ದಾಳೆ. ಪುಣ್ಯಾತ್ಮ ನನ್ನ ತಾತ ಕರ್ಕೊಬರ್ತಾನೆ. ಮನೇಲೆಲ್ಲ ರೆಡಿ, ನಮ್ಮ ಅಕ್ಕನಿಗೆ ರೆಡಿ ಮಾಡ್ಲಿಕ್ಕೆ ರೆಡಿ ಮಾಡಿಟ್ಬಿಟ್ಟಿದ್ದಾರೆ ಅಮ್ಮ. ಬರ್ತಾನೆ ಮಧ್ಯಾಹ್ನ ಒಂದು 3 ಗಂಟೆಗೆ ಪುಣ್ಯಾತ್ಮ. ಬಂದುಬಿಟ್ಟು ಒಂದು ಕಾಫಿ ಕೊಡ್ಬಿಟ್ಟು ಬರ್ತೀನಿರಮ್ಮ ಅಂತ ಹುಡುಗನ್ ಕರ್ಕೊಂಡು ಹೋಗ್ತಾರೆ. ಎಲ್ಲೋದ ಅಂದ್ರೆ ಪಕ್ಕದ ಬೀದಿನಲ್ಲೇ ನಮ್ಮ ಕುಲಬಾಂಧವರೇ ಇನ್ನೊಂದು ಹೆಣ್ಮಗು ಇದೆ. ಆ ಮಗು ಒಳ್ಳೆ ಉದ್ಯೋಗ, ಗೌರ್ಮೆಂಟ್ ಸ್ಥಾನ, ಚೆನ್ನಾಗಿದ್ದಾರೆ. ಅವ್ರ ಮಂತ್ರ ನಮ್ಮದು ಪುಟ್ಟು ಗುಡಿಸ್ಲಂತ ಮನೆ. ನೋಡಿದ್ರೆ ಪುಣ್ಯಾತ್ಮ ಹೋಗಿ ತೋರ್ಸ್ಕೊಂಡು ಬಂದಿದ್ದಾನೆ. ಹುಡುಗನ ಕಳಿಸ್ಬಿಟ್ಟು ನಮ್ಮ ಮನೆಗೆ. ಎಲ್ಲಿ ಹುಡುಗ ಅಂದ್ರೆ, ಇಲ್ಲ ಬಂದ, ಅಲ್ಲಿ ತೋರಿಸ್ದೆ. ಹೌದು, ಅಲ್ಲ ನಾವು ಕಾಯ್ತಿದ್ವಿ, ನಮ್ಮನೆಗೆ ಕರ್ಕೊಂಡು ಬರ್ತಿದ್ದೀನಿ. ನಿಮ್ಮನೆ ಯೋಗ್ಯತೆಗೆ ನಿಮ್ಮನೆಗೆ ತಗೊಳಕ್ಕಾಗುತ್ತಾ, ಈಗ ಮದುವೆ ಮಾಡೋಕ್ಕಾಗುತ್ತಾ ಅಂದದ್ದು ಮನುಷ್ಯ. ನಂಬ್ತೀರಾ? ಖುದ್ದು ತಾತಯ್ಯ. ಹಾಗೆ ನನಗೆ ಅರ್ಥವಾಗದ ವಯಸ್ಸು, ಏನೋ ಇದು ಅಂತ ಬೆಳೆದ ಮೇಲೆ ಗೊತ್ತಾಯ್ತು. ಎಷ್ಟು ನೋವು ತಿಂದಿದ್ದೇನೋ ಆ ಹೆಣ್ಮಗು, ಎಷ್ಟು ನೋವು ತಿಂದಿದೆಯೋ ಅದಕ್ಕಿಂತ ಹೆಚ್ಚಾಗಿ ಆ ಎತ್ತವ್ರು ಎಷ್ಟು ನೋವು ತಿಂದಿದಾರೋ ನೋಡಿ. ಹೀಗೆ ಆಗೋದು. ಬಂಧುಗಳು ಅಂದ ಮೇಲೆ ಬಂದೋಗೋವರಿಗೆ. ಖುದ್ದು ತಾತಯ್ಯ, ದೊಡ್ಡ ವಂಶಕ್ಕೆ ದೊಡ್ಡ ಮೊಮ್ಮಗಳು. ಪುಣ್ಯಾತ್ಮ ಆತನೂ ಇಲ್ಲ ಬಿಡಿ. ನನ್ನ ಅಕ್ಕೆ ಇವತ್ತು ನನ್ನ ಜೊತೆಲಿದ್ದಾಳೆ. ಸಾಕು, ಯಾವಾಗಲೂ ಹೇಳ್ತೀನಿ, ನಾನಿದ್ದೀನೋ, ನಾನು ಸಾಯೋವರೆಗೂ ನೀನು ನನ್ನ ಜೊತೆಲೆ. ಏನು ಯೋಚನೆ ಮಾಡ್ಬಿಡ, ನಿಂಗೆ ಏನು ಬೇಕು ತಗೋ, ತಿನ್ನು, ಮನೆ ಬೇಕಾದ್ರೆ ತಗೋ, ಏನೋ ಹೋಗು, ಅಂದವಾಗಿರೋದಕ್ಕಿಂತ ಆನಂದವಾಗಿರೋದಕ್ಕೆ ನೋಡು. ತುಂಬ ತಲೆ ಕೆಡ್ಸ್ಕೊಬೇಡ ಮಗಳೇ ಅಂತೇಳಿ. ಯಾವ ಜನ್ಮದಲ್ಲಿ ನಾನು ನಿನಗೆ ಅಮ್ಮನಾಗಿದ್ನೋ ಏನೋ, ಈ ಜನ್ಮದಲ್ಲಿ ನನಗೆ ನೀನು ಅಪ್ಪ ಆಗ್ಬಿಟ್ಟಿದೀಯೋ ಅಂತಾಳೆ. ಒಂದು ಕುಟುಂಬ ಅಂದಮೇಲೆ ಅದೇ ಮಕ್ಕಳು. ಬುಧನ ಭಾವ ಈ ಥರದೊಂದು ಎಳೆದಾಟ ತಂದಿಡುತ್ತೆ. ಅದರಿಂದ ವ್ಯವಹಾರ, ವ್ಯಾಪಾರ, ಉದ್ಯೋಗ, ವ್ಯವಹಾರ ಸ್ವಲ್ಪ ಜಾಗ್ರತೆ. ಹೊಸದಾಗಿ ಆರಂಭ ಮಾಡಬೇಡಿ, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಬುಧ ನನ್ನ ಲಾಭ, ಇವನೇನು ಏನೋ ಕನ್ಫ್ಯೂಷನ್ಗಳು ಇಟ್ಟಿರ್ತಾನೆ. ಹೊಸ ವ್ಯಾಪಾರ ಬೇಡ, ಇರೋದನ್ನ ಎಕ್ಸ್ಟೆಂಡ್ ಮಾಡಿ, ಇರೋದಕ್ಕೆ ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಶುಕ್ರ ಚಂದ್ರನ ಮನೆಯಲ್ಲಿದ್ದಾನೆ, ಒಳ್ಳೆ ಬಂಗಾರ ರೇಟ್ ಸಿಗುತ್ತೆ, ತಗೊಳ್ಳಿ. ಆಷಾಢದಲ್ಲಿ ಒಂದು ಗ್ರಾಮ್ಗೊಂದು ಇವತ್ತೇನು ಒಂದು 500 ರೂಪಾಯಿ ಕಡಿಮೆ ಆಗ್ಬೋದು, ತಗೊಳ್ಳಿ. ಶುಕ್ರ ಚಂದ್ರನ ಮನೆಯಲ್ಲಿ ಬುಧನ ಜೊತೆಲಿ ಕೂತಿದ್ದಾನೆ, ಆನಂದೋ ಬ್ರಹ್ಮ. ಹೆಣ್ಮಕ್ಳು ತಗೊಳ್ಳಿ ಮಕ್ಕಳೇ, ಮಾಡಿ. ಅಮ್ಮನವ್ರ ಸೇವೆ ಮಾಡಿ, ಜಾತ್ರೆ ಸೇವೆ ಮಾಡಿ, ಹೋಗಿ ದೇವಸ್ಥಾನ, ಕ್ಷೇತ್ರಗಳು, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಅಕ್ಷರಾಭ್ಯಾಸ, ಬುಧ, ಅನ್ನಪ್ರಾಶನ ಮಾಡಿಸಿ. ಸೂಪರ್. ಪಿತೃ ಕಾರ್ಯಗಳನ್ನ ಪಕ್ಕಕ್ಕಿಡಿ, ಪಿತೃಶಾಂತಿ ಕಾರ್ಯಗಳನ್ನ ಸ್ವಲ್ಪ ಪಕ್ಕಕ್ಕಿಡಿ. ನಾವು ವೈದಿಕರು, ನಮ್ದೇನೋ ಒಂದು ಮಾಸಿಕ ಎಲ್ಲ ಇರುತ್ತೆ, ಅದು ನಾವು ಮಾಡ್ಕೊತೀವಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅಸಂಭವ ಮರಣ ಆಗಿತ್ತು ಅಂದ್ರೆ ಅದು ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಅಯ್ಯೋ ಆಷಾಢ ಮಾಸ ದೊಡ್ಡವ್ರ ಕಾರ್ಯ ಮಾಡಬಾರ್ದು, ಖಂಡಿತ ಇಲ್ಲ. ಆಪರೇಷನ್ ಮಾಡ್ಕೋಬಹುದು, ಮಗು ಇರೋದು ಮಾಡ್ಕೋಬಹುದು. ಆಷಾಢ ಅಂತ ತಳ್ಳಾಕ್ಬೇಡಿ. ಈಗೆಲ್ಲ ಬೇರೆ ಇನ್ನೊಂದು ಬಂದ್ಬಿಟ್ಟಿದೆ, ಸಿಸೇರಿಯನ್ ಒಂದು ಡೇಟು, ಟೈಮಿಂಗ್ಸು, ಇನ್ನೊಂದು. ಕರ್ಮಾಧಿಪತಿಯ ವಕ್ರ ಕೂತಿದ್ದಾನೆ, ಯಾವ ಟೈಮಿಂಗ್ಸ್ ಇಟ್ಕೋತೀರಿ? ಶನಿಯೇ ವಕ್ರ, ಕರ್ಮ ಬರೆಯುವವನೇ ವಕ್ರನಾಗಿ ಬರೀತಿದ್ದಾನೆ. ಇದ್ರಲ್ಲಿ ಯಾವ ಟೈಮಿಂಗ್ಸು?
ಆದ್ರೂ ಕೆಲವರು ಇಟ್ಕೊಂಡು ಒದಾಡ್ತಿರ್ತಾರೆ. ಇರ್ಲಿ, ತಪ್ಪು ಸರಿ ಆಮೇಲೆ. ಆದ್ದರಿಂದ ಆಷಾಢ ಮಾಸದಲ್ಲಿ ಇದು ಮಾಡಬಾರ್ದು, ಅದು ಮಾಡಬಾರ್ದು, ಅದೆಲ್ಲ ಏನೂ ಇಲ್ಲ ಮಕ್ಕಳೇ, ಎಲ್ಲ ಮಾಡ್ಬೋದು. ಹೊಸ ವ್ಯಾಪಾರ, ಹೊಸ ವ್ಯವಹಾರ ಬೇಡ. ಯಾಕಂದ್ರೆ ಬುಧನ ಭಾವ ಕನ್ಫ್ಯೂಷನ್ ಬೀಳ್ತೀರಿ. ಮದುವೆ ಬೇಡ, ಗರ್ಭದಾನ ಬೇಡ. ಈ ವಿಚಾರ ಬಿಟ್ಟು ಬಂಗಾರ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಒಳ್ಳೆ ರೇಟಿಗೆ ಬಂದಿದೆ, ನೀವ್ಯಾಕೆ ಬಿಡ್ತೀರಿ? ಅರೆ CM ಪೋಸ್ಟ್ ಬಂದ್ರು ತಗೊಳ್ಳಿ. ಆಷಾಢ ಅಂತ ಬಿಡಬೇಡಿ. ಆಷಾಢ ಶುಕ್ರವಾರ ಬ್ಯೂಟಿಫುಲ್. ವಾರಾಹಿ ವ್ರತ, ನವರಾತ್ರಿ ವ್ರತದ ತರ ಆಯ್ತು ಮಾಡಿ, ದೇವಿ ಪೂಜೆ ಮಾಡಿ, ಅಲಂಕಾರ, ಒಪ್ಪ ಓರಣ ಮಾಡಿ, ಬಿತ್ತನೆ ಮಾಡಿ, ವ್ಯಾಪಾರ ಮಾಡಿ, ಸಣ್ಣ ಪುಟ್ಟ ಲೇವಾದೇವಿಗಾರರು ಬ್ಯೂಟಿಫುಲ್ ಮಾಡಿ, ಒಂದು ಪುಟ್ಟ ಬೇಕರಿ ಓಪನ್ ಮಾಡ್ತಿದ್ದಾನೆ ಮಾಡಿ, ತರಕಾರಿ ಅಂಗಡಿ ಮಾಡ್ತಿದ್ದಾನೆ ಮಾಡಿ, ಅವೆಲ್ಲ ಏನೂ ಇಲ್ಲ ಆಯ್ತು. ಇನ್ನು ಮಾಮೂಲಿ ಸಂಸಾರ ಮಾಡ್ಲಿಕ್ಕೆ ಮದುವೆ ಆಲ್ರೆಡಿ ಆಗ್ಬಿಟ್ಟಿದೆ, 1 ವರ್ಷ 2 ವರ್ಷ ಆಗ್ಬಿಟ್ಟಿದೆ, 2ನೇ ವರ್ಷಕ್ಕೆ ಏನು ಆಷಾಢ ನೋಡೋದು ಆಯ್ತು. ಗರ್ಭದಾನ ಬೇಡ. ಸಂಸಾರಸ್ಥರು ಗೃಹಸ್ಥರಾಗಿದ್ರಿ, ಗೃಹಸ್ಥರಾಗಿರಿ. ಪುಟ್ಟು ಪ್ರೇಮಿಗಳಾಗಿದ್ರಿ, ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಳ್ಳಿ ಮಕ್ಕಳ. ಸೊ ಸುಮ್ಮನೆ ಆಷಾಢ ಮಾಸಕ್ಕೆ ಕೆಲವರು ಇದ್ದಾರೆ ಇದಕ್ಕೆ ಅಂತ ಉಟ್ಕೊಂಡಿದ್ದಾರೆ. ವೈದಿಕವಾಗಿ ಏನು ಎತ್ತ ಅನ್ನೋದೇ ಗೊತ್ತಿಲ್ಲ. ತುಂಬಾ ವಿಶೇಷ. ಎಲ್ಲ ಬಿಡಿಸ್ತಾ ಹೋದ್ರೆ ನೋಡಿ, ಈಗ ಗಣೇಶ ಹಬ್ಬ ಬರುತ್ತಲ್ವಾ, ಅವತ್ತು ಹಸ್ತ ನಕ್ಷತ್ರ ಇರುತ್ತೆ. ಯಾವತ್ತು ಗಣೇಶ ಹಬ್ಬ ಬಂದರೂ ಹಸ್ತ ನಕ್ಷತ್ರ ಇರುತ್ತೆ, ಅದರ ಅರ್ಥ ಗೊತ್ತಿಲ್ಲ. ವೈಜ್ಞಾನಿಕವಾಗಿ ವಿಜ್ಞಾನ ಬಿಡಿಸಿ ಹೇಳೋದನ್ನ ನಾವು ನಮ್ಮ ಹಿಂದೂ ಸಂಪ್ರದಾಯ, ಭರತಖಂಡದ ಸಂಪ್ರದಾಯ ಯಾವತ್ತೋ ಹೇಳಿದೆ. ಹಸ್ತಿ ಆಕಾರದಲ್ಲಿ ನಕ್ಷತ್ರ ಮಂಡಲ ಗೋಚರಿಸುತ್ತದೆ ಅಂತ ಹೇಳ್ಬಿಟ್ಟು. ಹಸ್ತಿ ಅಂದ್ರೆ ಏನು ಗೊತ್ತಾ? ಆನೆ. ಆನೆ ಮುಖ. ಆನೆ ಮುಖ ಯಾರಿಗಿರೋದು? ಗಣೇಶನಿಗೆ. ಅದಕ್ಕೆ ಗಣೇಶ ಹಬ್ಬ ಅವತ್ತೇ ಬರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಯಾಯ ಹಬ್ಬಗಳ ದಿನ ಪುನರ್ವಸು ನಕ್ಷತ್ರ ದಿನವೇ, ಪೂರ್ಣ ಚೈತ್ರ ಮಾಸ ನವಮಿ ತಿಥಿಯ ದಿನ ಮೇಲೆ ಆ ಬೆಳ್ಳಿನ ಆಕಾರದಲ್ಲಿ ನಕ್ಷತ್ರ ಮಂಡಲ ಉದ್ಭವ ಆಗಿ ಕುಳಿತಿರುತ್ತದೆ. ಆ ರೀತಿ ಪುಂಜ ಇರುತ್ತದೆ. ಅದನ್ನ ಪುನರ್ವಸು ಅಂದ್ರು ನಾವು. ಇವರು ನಕ್ಷತ್ರ ಮಂಡಲ, ಇಟ್ ಇಸ್ ಲೈಕ್ ಬೋ ಅಂಡ್ ಆರೋ ಅಂತ ಹೇಳ್ತಾರೆ. ಸೈನ್ಸ್ ಹೇಳಿದೆ ನೋಡಿ. ನಾವು ಪುನರ್ವಸು ಅಂತ ಅವಾಗಲೇ ಹೆಸರಿಟ್ವಿ. ಅವತ್ತು ಪುನರ್ವಸು ನಕ್ಷತ್ರ ಇರುತ್ತೆ. ನನ್ನ ರಾಮಯ್ಯ ಹುಟ್ಟಿದ ದಿನ ನಕ್ಷತ್ರ ಮಂಡಲದಲ್ಲಿ ಆ ಆಕಾರದಲ್ಲಿ, ಗಣೇಶ ಹಬ್ಬದ ದಿನ ಹಸ್ತಿ ಆನೆಯ ಮುಖದ ಆಕಾರದಲ್ಲಿ ನಕ್ಷತ್ರ ಮಂಡಲಗಳು ಆ ರೀತಿ ಕುಳಿತಿರ್ತವೆ. ಹಸ್ತ ನಕ್ಷತ್ರ, ಹಸ್ತಿ, ಅದುವೇ ಗಣೇಶ ಹಬ್ಬ. ವಿಜ್ಞಾನಕ್ಕೂ ವೈದಿಕಕ್ಕೂ ತುಂಬಾ ಹತ್ರ ಇದೆ. ಹತ್ರ ಅಲ್ಲ, ಎರಡೂ ಒಂದೇ. ಅವ್ರು ವಿಜ್ಞಾನ ರೂಪವಾಗಿ ಹೇಳ್ತಿದ್ದಾರೆ, ನಾವು ವೈದಿಕ ರೂಪವಾಗಿ ಹೇಳ್ತಿದ್ದಾರೆ. ಇದನ್ನ ತಿಳ್ಕೊಂಡಿಲ್ಲ. ವೈದಿಕವಾಗಿ ಹಿಂಗ್ ಸೇರಿದ್ರೆ ಹಿಂಗ್ ಆಗುತ್ತಂತೆ, ಹಿಂಗ್ ಮಾಡಿದ್ರೆ ಹಿಂಗ್ ಆಗುತ್ತಂತೆ ಅಂತ ಹಿಂಗೆ ಹೇಳಿದ್ದಾವೆ. ಅದನ್ನ ಕೆಲವರು ಇನ್ನೊಂದಷ್ಟು ಸೇರಿಸಿ ಒಗ್ಗರಣೆ ಹಾಕಿ ನಿಮ್ಮನ್ನ ಗಾಬರಿ ಪಡಿಸಿ ಕುಂದಿರಿಸಿ ಇದನ್ನ ಮಾಡಿಟ್ಟಿದ್ದಾರೆ. ಇದೆಲ್ಲ ಗಾಬರಿಗಳಿಗೆ ಒಳಗಾಗ್ಬಿಡಿ. ನಂಬಿಕೆ ಇರಬೇಕು. ಮೂಢನಂಬಿಕೆಗೆ ಒಳಗಾಗಬೇಡಿ ಆಯ್ತು. ಸೊ ಅದರಿಂದ ಆಷಾಢಕ್ಕೆ ಬಟ್ಟೆ ತಗೋಬಹುದು, ಮನೆ ತಗೋಬಹುದು, ಜಾಗ ತಗೋಬಹುದು, ಚಪ್ಪಲಿ ತಗೋಬಹುದು, ಬಂಗಾರ ತಗೋಬಹುದು, ಬೆಳ್ಳಿ ತಗೋಬಹುದು, ಪೂಜೆಗಳು ಮಾಡಬಹುದು, ಗೃಹ ಪ್ರವೇಶವೂ ಮಾಡಬಹುದು, ತೊಂದರೆ ಇಲ್ಲ. ಮಾಡಿ. ಆಷಾಢ ಶುಕ್ರವಾರದ ಸಂದರ್ಭದಲ್ಲಿ ತೊಂದರೆ ಇಲ್ಲ. ಲಕ್ಷ್ಮೀ ಪೂಜೆ ಮಾಡ್ಕೋಬಹುದು. ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗಳು ಮಾಡ್ಕೋಬಹುದು, ದಾನಗಳು ಮಾಡ್ಕೋಬಹುದು, ಕೃಷಿ ಕೆಲಸ ಕಾರ್ಯಗಳು ಮಾಡ್ಕೋಬಹುದು, ಬಿತ್ತನೆ ಕಾರ್ಯಗಳು ಮಾಡ್ಕೋಬಹುದು. ಎಲ್ಲ ಇದೆ. ಕೆಲವೊಂದು 3-4 ಹೇಳಿದ್ನಲ್ಲ, ಇದೊಂದನ್ನ ಪಕ್ಕಕ್ಕಿಟ್ಟು ಮಾಡ್ಕೊಳ್ಳಿ ಆಯ್ತು. ಈ ವಾರ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. ಮೇಷರಾಶಿ, ಕುಜ ಪ್ರಬಲವಾಗಿದ್ದಾನೆ. ಕೇಂದ್ರದಲ್ಲಿ ಶುಕ್ರ, ಚಂದ್ರ, ಬುಧ, 3ನೇ ಮನೇಲಿ ರವಿ, 2ನೇ ಮನೇಲಿ ಗುರು. ಶನಿ ಒಬ್ಬ ವಕ್ರ, ಕರ್ಮಾಧಿಪತಿಯನ್ನ ವಕ್ರವಾಗಿ ನೋಡ್ತಿದ್ದಾನೆ ಕುಜನನ್ನ. ಸೊ ಅದೊಂಚೂರು ಡಿಸಿಷನ್ಗಳಲ್ಲಿ ಸ್ವಲ್ಪ ಕೇಳಿ ಮಾಡಿ. ಗುರು ಚೆನ್ನಾಗಿದ್ದಾನೆ. ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವನ್ನು ಪಡೀತಕ್ಕಂಥ ಒಂದಷ್ಟು ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಶುಭ ಕಾರ್ಯಗಳು, ಮದುವೆ ಮಾತುಕತೆಗಳು, ಮನೆ, ಜಾಗ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಬ್ಯೂಟಿಫುಲ್ ವಾರ. ವೃಷಭ ರಾಶಿಯವರಿಗೆ ಬ್ಯೂಟಿಫುಲ್. ಮೇಷರಾಶಿಯವರಿಗೆ, ವೃಷಭ ರಾಶಿಯವರಿಗೂ ಕೂಡ 3ನೇ ಮನೆಯಲ್ಲಿ ಶುಕ್ರ, ಚಂದ್ರ. ಮುತ್ತು, ಮಣಿಮಾಣಿಕ್ಯ, ಬಂಗಾರ, ಬೆಳ್ಳಿ, ಆಭರಣ, ವೈದಿಕ, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ಪೂಜೆ,
ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಕೊಡತಕ್ಕಂಥ ವಾರ. ವೃತ್ತಿಯಲ್ಲಿ ಎಲ್ಲೋ ಒಂದು ಸಣ್ಣ ಅಸಮಾಧಾನ ಇರ್ತಕ್ಕಂಥದ್ದು ಇರುತ್ತೆ. ಯಾಕಂದ್ರೆ ವೃತ್ತಿ ಸ್ಥಾನದಲ್ಲಿ ಕರ್ಮ ವಕ್ರ. ಇವ್ರೇನ್ ಅನ್ಕೋತಾರೋ, ಅವ್ರೇನ್ ಅನ್ಕೋತಾರೋ, ಇವ್ರ ಟೇಬಲಲ್ಲಿ ಏನೈತೆ, ಹಿಂದ್ಗಡೆ ಟೇಬಲಲ್ಲಿ ಏನೈತೆ, ಹಿಂಗ್ ಮಾಡ್ತಿರ್ತೀವಿ. ಇದು ಮಾಡ್ತಿರ್ತೀವಿ. ವೃಷಭಂ ಅದೊಂದು ಚೂರು ಜಾಗ್ರತೆ. ಮಿಥುನಂ ನಿಮಗೂ ಅಷ್ಟೇ ಆಷಾಢದ ಸಂಭ್ರಮ, ಹೆಸರು, ಕೀರ್ತಿ, ಮನೆಯಲ್ಲಿ ಮದುವೆ, ಮೊಮ್ಮಗು, ಮಗು, ಕುಟುಂಬ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಹಣ್ಣು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್, ಟೂರ್ಸು, ಕಲಾವೇದಿಕೆ, ಮಾತುಗಾರಿಕೆ, ನಟನೆ. ಶುಭ, ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ಭಾಗ್ಯದಲ್ಲಿ ಶನಿ ವಕ್ರ. ಬರಬೇಕಾದಂಥ ಹೆಸರು, ಬರಬೇಕಾದಂಥ ಕೀರ್ತಿಗೆಲ್ಲೋ ಒಂಚೂರು ವಿಳಂಬ ಇರಲಿ. ಕೆಲವೊಂದು ಸಮಯ ಹಾಗೆ ನವೆಂಬರ್ವರೆಗೂ ಸ್ವಲ್ಪ ಜಾಗ್ರತೆ. ಭಾಗ್ಯದಲ್ಲಿ ಶನಿ ವಕ್ರನಾಗ ಅಷ್ಟಮ ನೋಡ್ತಿರೋದನ್ನ ಆರೋಗ್ಯದ ಕಡೆ ನೋಡಿ. ತುಂಬ ಸ್ಟ್ರೆಸ್ಸು, ಓಡಾಟ, ಸುತ್ತಾಟ ತಗೊಳ್ಳದೇ ಇದ್ರೆ ಉತ್ತಮ. ಇನ್ನು ಕರ್ಕಾಟಕ ರಾಶಿ. ಸೂರ್ಯ 12ನೇ ಮನೆ. ದಾರಿ ಲೋಗೋ ಮಾರಮ್ಮ, ಮನೆ ಗಂಟ ಬಾರಮ್ಮ ಕೆಲವರು ಮಾಡ್ತಾರೆ. ಯಾಕೆಂದ್ರೆ ಕುಜ ದಶಮದಲ್ಲಿ ಕೇಂದ್ರದಲ್ಲಿ ಸೂಪರ್ ಆಗಿದ್ದಾನೆ, ಶನಿ ವಕ್ರ ಅಷ್ಟೊಂದಲ್ಲಿ ನೆನ್ಪಿಟ್ಕೊಳ್ಳಿ. ನೀವಾಗ ಪೊಲೀಸ್ ಸ್ಟೇಷನ್ ಇಲ್ಲ ಕೋರ್ಟ್ ಮೆಟ್ಲ್ ಹೋಗುವಂಥದ್ದಾಗುತ್ತೆ. ಇಲ್ಲ ಬೇರೆಯವ್ರು ಯಾರನ್ನೋ ಹತ್ಸಕ್ ಹೋಗ್ಬಿಟ್ಟು, ಬೇರೆಯವ್ರಿಗೆ ಯಾರಿಗೋ ಹಳ್ಳ ತೊಡಕ್ ಹೋಗ್ಬಿಟ್ಟು ನೀವು ಹಳ್ಳದಲ್ಲಿ ಕುತ್ತಿಗೆವರೆಗೂ ಕೂತ್ಕೋತೀರಿ. ವೆರಿ ಕೇರ್ಫುಲ್. ಸಮಥಿಂಗ್ ಲೀಗಲ್, ಕೋರ್ಟು, ಇವುಗಳೇನಾದ್ರೂ ತಗಾದೆ ಇದ್ರೆ ಆಯ್ತು, ನಾನು ಹೋಗಲ್ಲ, ಬಿಟ್ಕೊಟ್ಬಿಟ್ಟಿದ್ದಾನೆ ಅಷ್ಟೆ. ಜಿದ್ದಿಗೆ ಬೀಳಿಸ್ತಾನೆ ಕುಜ. ನಾನು ಕಲಿಸ್ಬೇಕು. ಸೂರ್ಯ ಆತ್ಮಕಾರಕ ಮಲಗ್ಬಿಟ್ಟಿದ್ದಾನೆ. ನಾನು ಕಲಿಸ್ಬೇಕು, ನಮ್ಮ ಬಲ ಏನು ಅಂತ ಗೊತ್ತಾಗ್ಬೇಕು. ಎಷ್ಟು ದಿನ ಬಲ ಇರುತ್ತೆ, ಎಷ್ಟು ದಿನ ನೆನಪಿಟ್ಟುಕೊಳ್ಳಿ. ಅದೊಂದು ಭಯ ನನಗೆ. ಅಷ್ಟಮ ಶನಿ, ವಕ್ರ ಶನಿ, ಕೋರ್ಟು, ಪೊಲೀಸ್ ಸ್ಟೇಷನ್, ಈ ಥರದ ಕೆಲವೊಂದು ತಗಾದೆಗಳಿದ್ರೆ ಕಾಂಪ್ರಮೈಸ್ ಆಗ್ಬಿಡಿ. ನಾನಿಲ್ಲ ಸ್ವಾಮಿ ಅಂತ. ಇಲ್ಲ, ನೀವು ತಗೊಂಡೋದ ಹಗ್ಗ ಯಾರಿಗೂ ಉರುಳು ಹಾಕ್ಲಿಕ್ಕೆ, ಇಲ್ಲ ಇನ್ನೊಂದು ಸಿಲುಕಿಸ್ಲಿಕ್ಕೆ, ಇನ್ನೊಂದೇನೋ ನಿಮ್ಮ ಕುತ್ತಿಗೆವರೆಗೂ ಬಂದ್ಬಿಡ್ಬೋದು. ಹುಷಾರ್. ಅದು ಬಿಟ್ರೆ ಕಲಾ ಮಾಧ್ಯಮದಲ್ಲಿದ್ದೀರಿ, ಹೈನುಗಾರಿಕೆ, ಎಂಟರ್ಟೈನ್ಮೆಂಟ್, ರಾಜಕೀಯ, ಫಿನಾನ್ಸಿಂಗ್, ಟೀಚಿಂಗ್, ಡಾಕ್ಟ್ರು, ಲಾಯರು, ಜಡ್ಜು, ಪ್ರೊಫೆಸರು, ಅಡ್ವೈಸರು, ಫುಡ್ ಇಂಡಸ್ಟ್ರಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾರ. ಇನ್ನು ಸಿಂಹರಾಶಿ. ಸೂರ್ಯ 11ನೇ ಮನೆ, ಕುಜ ಭಾಗ್ಯದಲ್ಲಿ, ಸಪ್ತಮದಲ್ಲಿ ಶನಿ ವಕ್ರ. ಅದೊಂದು ವೃತ್ತಿ ಸ್ವಲ್ಪ ಪರಿಶ್ರಮ. ಬುದ್ಧಿಕಾರಕ 12, ಮನೋಕಾರಕ 12, ಭೋಗಕಾರಕ 12, ಸ್ತ್ರೀಕಾರಕ 12, ಪ್ರಣಯಕಾರಕ 12, ಲೆಕ್ಕಾಚಾರಕಾರಕ 12, ನಿರ್ಧಾರಕಾರಕ 12. ಇವುಗಳು ಇರೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ. ಆಷಾಢ ಗುರುಗಳು ಹೇಳಿದ್ರು ಅಂತ ಸ್ವಲ್ಪ ಬಂಗಾರ ತಗೋತೀನಿ, ಬೆಳ್ಳಿ ತಗೋತೀನಿ, ಸ್ವಲ್ಪ ನೋಡ್ಕೊಂಡು ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಈ ವಾರ. ಆದಷ್ಟು ಧೈರ್ಯ ಸಾಹಸೆ ಲಕ್ಷ್ಮಿ, ಧೈರ್ಯದಿಂದ ಮುಂದಕ್ಕೆ ಹೋಗಿ. ಆದರೂ ಬುದ್ಧಿಕಾರಕ 12. ನಮ್ಮ ಬುದ್ಧಿ ನಮ್ಮ ಕೈಲಿರಲ್ಲ. ಸಿಂಹರಾಶಿಯವರು ಇದು ಅದು ಇನ್ನೊಂದು ಈ ಥರದ್ದು ಏನೋ ಮಾಡಿಸ್ತಿರ್ತಾನೆ ಲೆಕ್ಕಾಚಾರ. ನಿಧಾನ ಮಾಡಿ, ಎಕ್ಸ್ಪರ್ಟ್ಸ್ ಹತ್ರ ಕೇಳಿ ಮಾಡಿ. ಅದು ಬಿಟ್ರೆ ಏನು ತೊಂದರೆ ಇಲ್ಲ. ಬಟ್ ಸಪ್ತಮದಲ್ಲೂ ಶನಿ ವಕ್ರ ಇರೋದ್ರಿಂದ ಅವನ ಎದುರುಗಡೆ ಅವನು ಏನೋ ಬಂದಿದ್ದಾನೆ ನಮ್ಗೊಂಥರ. ನಿಜವಾದವನ ಅಲ್ವಾ, ಸುಳ್ಳುಗಾರನ ಅಲ್ವಾ, ಮಾತುಗಾರನ ಅಲ್ವಾ, ನ್ಯಾಯವಾದಿಯ ಅಲ್ವಾ, ನೋಡಿಕೊಂಡು ವ್ಯವಹಾರ ಮಾಡಿ. ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಸಕ್ಸಸ್, ಈ ಥರದ ವ್ಯವಹಾರಗಳಿಗೆ ಹೋಗಬೇಡಿ. ಕನ್ಯಾ ರಾಶಿ. ಬ್ಯೂಟಿಫುಲ್ ವಾರ. ಲಾಭಾಧಿಪತಿ ಲಾಭದಲ್ಲಿ ಶುಕ್ರ, ಲಾಭಾಧಿಪತಿ ಲಾಭದಲ್ಲೇ, ಲಗ್ನಾಧಿಪತಿ ಲಾಭದಲ್ಲೇ, ಕೇಂದ್ರದಲ್ಲಿ ರವಿ, ತ್ರಿಕೋಣದಲ್ಲಿ ಗುರು, ಕುಜನೊಬ್ಬ ಅಷ್ಟಮ. ಭೂಮಿ ವಿಚಾರದಲ್ಲಿ ಎನ್ನಡೆ. ನೀವು ಹಾಕಿದ ಲೆಕ್ಕಾಚಾರಗಳು ಎನ್ನಡೆ. ಪುತ್ರಕಾರಕ, ನಮ್ಮ ಪಂಚಮಾಧಿಪತಿ ಶನಿ ವಕ್ರ ಇರೋದು ನಮ್ಮ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಹಿರಿಯರ ವಿಚಾರ. ಅಲ್ಲೊಂದು ಸಣ್ಣ ತಲ್ಲಣ. ಅಲ್ಲೊಂದು ಕುಜ ಅಷ್ಟಮ ಇದಾನಲ್ವಾ, ಒಡ ಹುಟ್ಟಿದವರು, ಗಂಡನೋ, ಗಂಡನ ಅಣ್ಣ ತಮ್ಮ, ನಿಮ್ಮ ಅಣ್ಣ ತಮ್ಮ, ಈ ಥರದವರ ವಿಚಾರದಲ್ಲಿ ಒಂದು ಸಣ್ಣ ನೋವು, ಬಾಧೆ, ಓಡಾಟ ಅನ್ನೋದೊಂದು ಬಿಟ್ರೆ ಫ್ಯಾಂಟಾಸ್ಟಿಕ್ ವಾರ.
ನಿಮ್ಮ ಒಂದು ಕುಟುಂಬ ಪ್ರೀತಿ ಪಾತ್ರರನ್ನ ಭೇಟಿ ಆಗ್ತೀರಿ. ಅಂದುಕೊಂಡಂಥ ಕೆಲಸ ಕಾರ್ಯ, ನಿಟ್ಟಿಂಗ್, ಡಿಸೈನಿಂಗ್, ಮೇಕಪ್, ಬ್ಯೂಟಿ ಪಾರ್ಲರ್, ಕೇಶ ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಫೈನಾನ್ಸಿಂಗ್ ಇದರಲ್ಲಿ ತೊಡಗಿಸ್ಕೊಂಡಿರೋರಿಗೂ ಅದ್ಭುತ. ಇನ್ನು ಕನ್ಯಾ ರಾಶಿ, ಕೇಂದ್ರದಲ್ಲಿ ಶುಕ್ರ ಚಂದ್ರ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಉದ್ಯೋಗ ಬದಲಾವಣೆ ಮಾಡಬೇಕು, ಪ್ರಯತ್ನ ಮಾಡಿ. ಆಷಾಢ ಅಂತೆಲ್ಲ ನೋಡ್ಬೇಡಿ, ಆಷಾಢದಿಂದ ನಂಗೆ ಗುರುಗಳ ನನ್ನ ಟ್ರಾನ್ಸ್ಫರ್ ಇನ್ನೊಂದು ಅವೆಲ್ಲ ಏನೂ ಇಲ್ಲ, ಮಾಡ್ಕೊಳ್ಳಿ. ಆ ಥರದ್ದು ಏನಾದರೂ ಬದಲಾವಣೆ ನಿರೀಕ್ಷೆ ಮಾಡ್ತಿದ್ದೀರಿ ಅಂದರೆ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಉದ್ಯೋಗ ಇದೆ. ಗುರು ಅಷ್ಟಮ ಬೇರೆ ಇರೋದ್ರಿಂದ ದೂರದಿಂದ ಒಂದು ಗುಡ್ ನ್ಯೂಸ್ ಬರಬಹುದು. ಕೇಳಿ, ಯಾಕಂದ್ರೆ ಗುರು ಅಷ್ಟಮ ಅಂದ್ರೇನೆ ಚೆನ್ನಾಗಿ ದೊಡ್ಡದಾಗಿಟ್ಟು, ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ, ಮೋಸಗಾರರಿಗೆ ನಾವು ಧನ್ಯವಾದ ಅರ್ಪಿಸ್ಬೇಕು ಅಂತ. ತುಲಾ ರಾಶಿಯವ್ರು ಏನೇನೋ ನೋಡಲ್ಲ ನೋಡಿ, ಗುರು ಅಷ್ಟಮ ಅದಿದೆ. ಆದರೆ ಲಗ್ನಾಧಿಪತಿ ಸೂಪರ್, ಬಂಡಕಾರಕ ಧೈರ್ಯಕಾರಕ ಕುಜ ಸೂಪರ್, ಬುದ್ಧಿಕಾರಕ ಸೂಪರ್, ಮನೋಕಾರಕ ಸೂಪರ್, ಆತ್ಮಕಾರಕ ಸೂಪರ್. ಅದರಿಂದ ತೊಂದರೆ ಏನೂ ಇಲ್ಲ. ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ, ನಿಮ್ಮ ವ್ಯವಹಾರ, ಸಣ್ಣ ಪುಟ್ಟ ಲೇವಾದೇವಿ, ಕಮಿಷನ್ ಏಜೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ಫೈನಾನ್ಸಿಂಗ್, ಟ್ರೇಡಿಂಗ್, ಈ ಥರದಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ, ಸಕ್ಸಸ್ಫುಲ್ ವಾರ. ಇನ್ನು ವೃಶ್ಚಿಕ ರಾಶಿ, ಭಾಗ್ಯದಲ್ಲಿ ಚಂದ್ರ, ಕೇಂದ್ರದಲ್ಲಿ ಗುರು, ಶುಕ್ರ ಬೇರೆ ಸಪ್ತಮಾಧಿಪತಿ ಭಾಗ್ಯ, ಲಾಭಾಧಿಪತಿ ಭಾಗ್ಯ. ಆದ್ರೆ ಅಷ್ಟಮಾಧಿಪತಿನೂ ಭಾಗ್ಯದಲ್ಲಿದ್ದಾನೆ. ಸರ್ಪ್ರೈಸ್, ಯಾವುದೋ ಒಂದು ಗುಪ್ತ ನಿಧಿ ಥರ ಯಾವುದೋ ಒಂದು ಲಾಭ ಬರತಕ್ಕಂಥದ್ದುಂಟು, ಚೆನ್ನಾಗಿದೆ. ಶನಿ ವಕ್ರನಾಗಿ 3ನೇ ಮನೆ ನೋಡ್ತಿದ್ದಾನೆ. ಆರೋಗ್ಯ ಚೇತರಿಕೆ, ವ್ಯವಹಾರ ಚೇತರಿಕೆ, ಹಣಕಾಸು ಚೇತರಿಕೆ, ಒಳ್ಳೆ ಕುಂಭದ್ರೋಣ ಮಳೆ ನಿಮಗೀಗ. ದುಡ್ಡು, ಕಾಸು, ವ್ಯವಹಾರ, ವ್ಯಾಪಾರ, ಉದ್ಯೋಗ ಕೊಡೋದು, ತಗೊಳ್ಳೋದು, ಮಾಡೋದು, ನೋಡೋದು. ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀರಾ, ಮೆಡಿಕಲ್ ಲೈನಲ್ಲಿದ್ದೀರಾ, ಲೀಗಲ್ ಲೈನಲ್ಲಿದ್ದೀರಾ, ಟ್ರಾವೆಲ್ಸ್ ಲೈನಲ್ಲಿದ್ದೀರಾ, ಕೃಷಿ ಇಲಾಖೆಯಲ್ಲಿದ್ದೀರಾ, ಅದರಲ್ಲೂ ಫ್ಲಾರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲವರ್ಸು, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರೋ ವಿಶೇಷ ಅಭಿವೃದ್ಧಿಯ ವಾರ. ಧನುಸು ರಾಶಿ, ಗುರು 6ನೇ ಮನೆ, ಶುಕ್ರ 8ನೇ ಮನೆ, ಚಂದ್ರ 8ನೇ ಮನೆ, ಬುದ್ಧಿಕಾರಕನು 8ನೇ ಮನೆ, ಶನಿಯು ವಕ್ರ. ಈ ವಾರ ನಿಮ್ಮದಲ್ಲ. ಧನಸ್ಸು ನೀವೇನಾದ್ರೂ ಆಗಿದ್ರೆ ಏನೋನೋ ಎಳೆದಾಟಗಳು ಬರ್ತವೆ. ಸಪ್ತಮಾಧಿಪತಿ ಅಷ್ಟಮ, ಲಾಭಾಧಿಪತಿ ಅಷ್ಟಮ, ದಶಮಾಧಿಪತಿ ಅಷ್ಟಮ, ಅಷ್ಟಮಾಧಿಪತಿ ಅಷ್ಟಮ, ಗುರುವೇ ಷಷ್ಠ. ರಾಮಚಂದ್ರ 0 ವಿಲ್ ಬಿಕಮ್ ಹೀರೋ ಆರ್ ಹೀರೋ ವಿಲ್ ಬಿಕಮ್ 0. ಈ ಥರದೊಂದಿರುತ್ತೆ. ಧನಸ್ಸು ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಧನಸ್ಸು ಎಚ್ಚರಿಕೆ. ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ದೊಡ್ಡ ಮಾತುಕತೆ, ದೂರದ ಕೆಲಸ, ದೂರದ ವ್ಯವಹಾರ, ಏನು ಮಾಡಕ್ ಹೋಗ್ಬೇಡಿ. ಇರೋದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಹೋಗಿ. ಇರೋದು ಏನೋ ಒಂದುಂಟು. ಅಷ್ಟಮದಲ್ಲಿ ಆ ಥರದ ಗ್ರಹಗಳು ಕುಳಿತು, 6ನೇ ಮನೇಲಿ ಗುರು ಕುಳಿತು, ಕೆಲವ್ರನ್ನ ನೋಡಿದ್ದಾನೆ, ಏನೇನೋ ನಡೆದಿರ್ತಕ್ಕಂಥ ವಿಚಿತ್ರವಾದಂಥ ಶಕ್ತಿ, ಮೇಘನಾದ ಶಕ್ತಿ ಅಂತ ಹೇಳ್ತೇವೆ. ಆ ಥರದ್ದೊಂದು ಜಾಗ್ರತೆ, ಜಾಗ್ರತೆ, ಜಾಗ್ರತೆ. ಲಲಿತಾ ಸಹಸ್ರನಾಮ, ದೇವಿ ಸಹಸ್ರನಾಮ, ದೇವಿ ಪೂಜೆ, ರೌದ್ರಂ ರುದ್ರಿಂ, ಎರಡರಲ್ಲಿ ಯಾವುದೋ ರೌದ್ರಂ, ರುದ್ರ, ಕಾಳಿ, ಈ ಥರದ್ದೇನಾದ್ರೂ ಇದ್ರೆ ಸುತ್ತಮುತ್ತ ಒಂದು ಸೇವೆ, ಪೂಜೆ, ಸಂಕಲ್ಪ, ನಿತ್ಯ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಮಾಡ್ಕೊಳ್ಳಿ. ಗುರುಗಳ ಪಾದ ಇಟ್ಕೊಂಬೇಡಿ ಅಷ್ಟೇ. ಯಾರಾದ್ರೂ ಆಚಾರ್ಯರಿಗೆ ಫಲತಾಂಬೂಲ ಕೊಡ್ತಾ ಬನ್ನಿ. ಮಕರ ರಾಶಿ, ಸಪ್ತಮದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಚೆಕ್ ಮ್ಯಾಟ್. ಗುರು ನೋಡಿ ಪಂಚಮದಲ್ಲಿ, ಷಷ್ಠದಲ್ಲಿ ರವಿ. ಏನಾದ್ರೂ ಬೇಜಾರು ಮಾಡ್ಕೋಬೇಡಿ. ಶನಿ ವಕ್ರ ಅಂದ್ರೆ ಇಲ್ಲಿಗಲ್ ಮನಿ, ದಿಢೀರ್ ಮನಿ, ಒಂಥರ ಗುಪ್ತ ಮನಿ. 2ನೇ ಮನೆ ಶನಿ ಅಂದ್ರೇನೆ ಒಂಥರ ತಗೊಂಡು ಬಂದು ಸಾಮಾನ್ಯ 100 ರೂಪಾಯಿಗೆ ಲಾಟ್ರಿ ಹೊಡಿಸಿರ್ತಾನೆ ಮಕರ ರಾಶಿಯವ್ರಿಗೆ. ಇಲ್ಲ ಹೊಡೆದ್ರೆ ಜಾಕ್ ಪಾಟ್ ಹೊಡಿಸಿ ತುಂಬಾ ಸ್ಥಾಯಿಗೆ ನಿಲ್ಸಕ್ಕಿರ್ತಾನೆ. ಈ ವಾರ ಆ ಥರ ಜಾಕ್ಪಾಟ್ ವಾರ. ಯಾವುದೋ ಒಂದು ಬರಬೇಕಾದ ದುಡ್ಡು, ಇನ್ನೊಂದು ಲೇವಾದೇವಿ, ಅದು ಇದು ಇರತಕ್ಕಂಥ ತುಂಬ ದೊಡ್ಡ ದೊಡ್ಡ ವ್ಯವಹಾರಗಳು ನಡೆಯುತ್ತೆ. ಈ ವಾರ ಕೈ ಹಾಕಿ ನಡಿಲೇಬೇಕು. ಗುರು ಬೇರೆ ಪಂಚಮ, ಕುಜ ಬೇರೆ 4ನೇ ಮನೆ, ಶುಕ್ರ ಕಲಾ ವೇದಿಕೆ,
ಮಾಧ್ಯಮ, ಆ್ಯಕ್ಟಿಂಗು, ಚಿತ್ರಕಲೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ದೇವಸ್ಥಾನ, ಆಚಾರ್ಯ, ಯಾವುದಾದರೂ ಸರಿ, ಶನಿ ವಕ್ರ. ಇದಾಗುತ್ತಾ ಇಲ್ವಾ ಏನು ಮಾಡಿ ಶ್ರೀನಿವಾಸರಿಗೆ ನಿತ್ಯ ಒಂದು ಸಣ್ಣ ನಮಸ್ಕಾರ, ಗೋವಿಂದ ಸುಪ್ರಭಾತಂ, ಶ್ರೀನಿವಾಸ ಸುಪ್ರಭಾತಂ. ಯಾರಾದರೂ ಒಂದು ಭಿಕ್ಷುಕರು, ಬಡವರು, ಹೌಸ್ ಕೀಪಿಂಗು, ಡ್ರೈವರು, ಹೌಸ್ ಕೀಪಿಂಗು, ಈ ಥರದವ್ರಿಗೆ ಏನಾದರೂ ಒಂದು ತಿಂಡಿ ಕೊಟ್ಟು ತಿನ್ನಿಲ್ಲ ಕೊಡ್ತಾ ಇರಿ, ಅದೊಂದು ನೋಡ್ಕೊಳ್ಳಿ ಸಾಕು. ಕುಂಭರಾಶಿ, 6ನೇ ಮನೆ ಬುಧ ಒಳ್ಳೆಯದು, 6ನೇ ಮನೆ ಚಂದ್ರ ಒಳ್ಳೆಯದು. ಆದರೆ 6ನೇ ಮನೆಯ ಸುಖಕಾರಕ ಶುಕ್ರ 6ನೇ ಮನೆ. ಅದರಲ್ಲಿ ಅಂಡು ಸುಡ್ಲಿಕ್ಕೆ ಸೂರ್ಯ ಬೇರೆ ಕುಳಿತಿದ್ದಾನೆ ಪಂಚಮದಲ್ಲಿ. ಶನಿ ಬೇರೆ ವಕ್ರ. ವಿಪರೀತ ಖರ್ಚುಗಳು ಬರುತ್ತೆ. ವಿಪರೀತ ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಈ ಥರದ್ದು ಆಗತಕ್ಕಂಥ ಒಂದು ಭಾವ ಉಂಟು. ಬುದ್ಧಿ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ. ಆದರೆ ಶುಕ್ರನ ಬಲ ಸ್ವಲ್ಪ ಬಂಗಾರ, ಬೆಳ್ಳಿ, ಆಭರಣ, ದುಡ್ಡು ಕೊಡೋದು, ತಗೊಳ್ಳೋದು, ಮಾಡೋದು, ಸ್ತ್ರೀಯರ ವಿಚಾರ, ಪರಪುರುಷ ವಿಚಾರ, ಯಾರೋ ಬರ್ತಾರೆ, ಇದಾಕೋಣ, ಇದು ಮಾಡೋಣ, ನಾನು ಬರೋಲ್ಲ. ಇದೊಂದು ಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಿಕ್ಕಂತೆ ಪರಿಶ್ರಮಕ್ಕೆ ತಕ್ಕಂಥ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿರೋದು. ಎನಿ ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಲೀಗಲ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಬ್ಯಾಂಕಿಂಗ್ ಕನ್ಸಲ್ಟೆನ್ಸಿ. ಯಾಕಂದ್ರೆ ಬುಧ 6ನೇ ಮನೆ. ಕನ್ಸಲ್ಟೆನ್ಸ್ ರೀತಿಯ, ಯಾಕಂದ್ರೆ ಕಮಿಷನ್ ರೀತಿಯ, ಮಧ್ಯವರ್ತಿ ರೀತಿಯ ವ್ಯವಹಾರಗಳು ಅದ್ಭುತವಾಗುತ್ತೆ. ಆದರೆ ಸ್ವಲ್ಪ ಈ ಫ್ಲವರು, ಹಣ್ಣು, ಹೂವು, ತರಕಾರಿ, ಸೊಪ್ಪು ಈ ಥರದ್ದೇನಾದ್ರು ಬೆಳೆ ಇಡಬೇಕು, ಮಾರಬೇಕು, ನಿಮ್ಮ ಬೆಲೆ ಜಾರ್ಬಿಡುತ್ತೆ, ಏಟು ಕೊಟ್ಬಿಡುತ್ತೆ. ಅದರಲ್ಲೂ ಬೆಳೆಗಾರರಿಗೆ ಹೂವು, ಹಣ್ಣು, ತರಕಾರಿ, ಸೊಪ್ಪು ಹುಷಾರು. ಹೂವು, ಹಣ್ಣು, ತರಕಾರಿ, ಸೊಪ್ಪು ಇಂಥ ಬೆಳೆ ಮಾರಾಟಗಾರರು ಇರ್ಬೋದು. ಎಲ್ರಿಗೂ ಹೇಳ್ತಿದ್ದಾನೆ, ಎಲ್ಲ ರಾಶಿಯವ್ರಿಗೂ. ಮಾರಾಟಗಾರರು ಇರ್ಬೋದು, ಕೊಂಡ್ಕೊಳ್ಳೋರು ಇರ್ಬೋದು, ಮಧ್ಯವರ್ತಿ ಇರ್ಬೋದು. ತುಂಬ ಕೇರ್ಫುಲ್ ಮಕ್ಕಳೇ. ಸೈ ಅಂತ ಟೊಮ್ಯಾಟೊ ಇಳಿದು ಬಿಡೋದು, ಇಲ್ಲ ಹೂವಿನ ಬೆಲೆ ಇಳಿದು ಬಿಡೋದು, ತರಕಾರಿ ಬೆಳೆ ಇಳಿದು, ಇಲ್ಲ ಅಕಾಲಿಕ ಮಳೆ ಹೊಡೆದು ಧ್ವಂಸ ಆಗ್ಬಿಡೋದು, ಈ ಥರದ್ದು ನಡೀತಕ್ಕಂಥದ್ದಾಗುತ್ತೆ. ಗಾಳಿ ಮಳೆ ಜೋರಾಗುತ್ತೆ, ಅಪ್ಪಳಿಸುತ್ತೆ, ಭೂಮಿ ಬೀಳೋದು, ಕಂದಕ ಆಗೋದು, ರಸ್ತೆಗಳು ಕುಸಿಯೋದು, ಭೂಮಿ ಶೇಕ್ ಆಗೋದು, ಅಲ್ಲಲ್ಲಿ ಭೂಕಂಪ ಆಗೋದು, ಇವುಗಳೆಲ್ಲ ಸೂಚನೆ. ಶನಿ ವಕ್ರನ ಕುಜನ ನೋಡಿದ್ರೆ ಬಿಡಲ್ಲ. ಸೊ ಬೆಳೆಗಾರರು ಹುಷಾರು, ದೊಡ್ಡ ಬೆಳೆಗಾರರು ಹುಷಾರು. ಒಂದು 10 ಎಕರೆ ದ್ರಾಕ್ಷಿ ಹಾಕ್ಬಿಟ್ಟಿದ್ದೀವಿ, 10 ಎಕರೆ ಹೂವು ಹಾಕ್ಬಿಟ್ಟಿದ್ದೀವಿ, ಸೇವಂತಿ ಹಾಕ್ಬಿಟ್ಟಿದ್ದೀವಿ, ಮಲ್ಲಿಗೆ ಹಾಕ್ಬಿಟ್ಟಿದ್ದೀವಿ, ಗೊವ್ವ ಹಾಕ್ಬಿಟ್ಟಿದ್ದೀವಿ, ಲಕ್ಷ್ಮಣ್ ಫಲ ಹಾಕ್ಬಿಟ್ಟಿದ್ದೀವಿ. ತುಂಬ ಹುಷಾರು. ಅದಿದೆ ಕುಂಭಂ. ಈ ಥರದ ವ್ಯವಹಾರಗಳಲ್ಲಿದ್ರೆ ಹುಷಾರು. ಇನ್ನು ಮೀನರಾಶಿ, ಪಂಚಮ ಸ್ಥಾನ ಚಂದ್ರ, ಅಷ್ಟಮಾಧಿಪತಿ ಪಂಚಮ, ಸಪ್ತಮಾಧಿಪತಿ ಪಂಚಮ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಟ್ರಾವೆಲ್ಸು, ಟೂರ್ಸು, ಬಂಗಾರ, ಬೆಳ್ಳಿ, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಸು, ರೆಸ್ಟೋರೆಂಟು, ಹೋಟೆಲ್ಲು, ಪಬ್ಬು ಈ ಥರದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಸ್ವಲ್ಪ ಯಥೇಚ್ಛ ಖರ್ಚುಗಳನ್ನು ಕೊಡುತ್ತೆ, ಜಾಗ್ರತೆ. ಮಿಕ್ಕಂತೆ ಎಲ್ಲರಿಗೂ ಒಳ್ಳೆಯದಿದೆ. ಮಾತೃದೇವೋ ಭವ.